बनवासी। Golden Jubilee year on 18 January 2026. ಸಂಭ್ರಮದಲ್ಲಿರುವ ಲಯನ್ಸ್ ಕ್ಲಬ್ ಹೊನ್ನವರವನ್ನ ಅಭಿನಂದಿಸುವರೆ ಲಯನ್ ಯೋಗೀಶ ರಾಯ್ಕರ್, ಲಯನ್ ಡಾಕ್ಟರ್ ವಿನಾಯಕ್ ರಾಯ್ಕರ್, ಲಯನ್ ಶೇಖರ್ ನಾಯಕ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಚಿತಾ ತಾಂಡೆ. It has 94 members. ರಾಜೇಶ್ ಸಾಲಹಿತ್ತಲ್ ಹಾಗೆ ವೈಶಾಲಿ ರಾಜೇಶ್ ಸಾಲಹಿತ್ತಲ್ ಅವರನ್ನ ಅತ್ಯಂತ ಅಭಿಮಾನದಿಂದ ಈ ಸಭಾ ವೇದಿಕೆಗೆ ಆಹ್ವಾನಿಸಿಕೊಂಡವರಿದ್ದೇವೆ. ಪ್ರಾಂತೀಯ ಅಧ್ಯಕ್ಷ ದಂಪತಿಗಳು ವೇದಿಕೆಯಲ್ಲಿ ವಿರಾಜಮಾನವಾಗುತ್ತಲೇ ಈ ಸಮಾರಂಭವನ್ನ ಸುಸ್ಥಿತಿಗೆ ತರಬೇಕು ಅಂತ ಹೇಳಿ ಪ್ರಾಂತೀಯ ಸಮ್ಮೇಳನ 2026 ಮಲ್ಲಿಕಾ 2026ರ ಈ ಪ್ರಾಂತೀಯ ಸಮ್ಮೇಳನದಲ್ಲಿ ಇದೀಗ ಪ್ರಾರ್ಥನೆ ಮೊಳಗಲಿದೆ.
गाये गणपति जगवन्दना गाये गणपति जगवन्दना गाये गणपति जगवन्दना शङ्कर सुमन भवानी नन्दन शङ्कर सुमन भवानी नन्दन गाये गणपति जगवन्दन गाये गणपति जगवन्दन मोदक प्रिय मोद मंगलदाता मोदक प्रिय मोद मंगलदाता विद्यावारिधि बुद्धि प्रदाता विद्यावारिधि बुद्धि प्रदाता विद्यावारिधि बुद्धि प्रदाता विद्यावारिधि बुद्धि प्रदाता गाये गणपति जगवन्दन गाये गणपति जगवन्दन शङ्कर सुमन भवानी नन्दन शङ्कर सुमन भवानी नन्दन गाये 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 गणपति जग ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತೂ ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ಒಂದು 1908 ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಅಂಗೀಕರಿಸಲ್ಪಟ್ಟ ಈ ನೀತಿ ಸಂಹಿತೆ ಉಚ್ಚ ಗುಣಮಟ್ಟದ ಸೇವೆಗಾಗಿ ಶ್ರೇಯಸ್ಸನ್ನು ಸಂಪಾದಿಸುವುದಕ್ಕೆ ಅರ್ಹತೆ ಗಳಿಸುವಷ್ಟರ ಮಟ್ಟಿಗೆ ಪರಿಶ್ರಮ ಪೂರ್ವಕ ದುಡಿಮೆಯಿಂದ ನನ್ನ ವೃತ್ತಿಯಲ್ಲಿ ಅದರ ಪರಮ ಪಾವಿತ್ರ್ಯದಲ್ಲಿ ವಿಶ್ವಾಸ ಪ್ರದರ್ಶಿಸುವೆ. ಯಶಸ್ಸಿನಲ್ಲಿ ಹಾಗೂ ಆ ಮೂಲಕ ಸಲ್ಲಬೇಕಾದ ಲಾಭದಲ್ಲಿ ನನ್ನ ನ್ಯಾಯಸಮ್ಮತ ಪಾಲನ್ನು ಕೋರುವೆ. ಆದರೆ ಅನುಚಿತ ಪ್ರಯೋಜನ ಇಲ್ಲವೇ ಪ್ರಶಾಸಕ ಕೃತಿಗಳಿಂದ ಆತ್ಮ ಪ್ರತಿಷ್ಠೆಯನ್ನು ಬಲಿಕೊಟ್ಟು ಯಶಸ್ಸನ್ನಾಗಲಿ ಲಾಭವನ್ನಾಗಲಿ ಬಯಸಲಾರೆ. ನನ್ನ ಸ್ಥಾನಮಾನದ ಯೋಗ್ಯತೆ ಇಲ್ಲವೇ ನೈತಿಕ ನಿಲುವಿನ ಬಗ್ಗೆ ಹಾಗೂ ನನ್ನ ಸಹವರ್ತಿಯ ವಿಷಯದಲ್ಲಿ ನನ್ನ ನಡತೆ ಕುರಿತು ಅನುಮಾನ ಉದ್ಭವಿಸಿದಾಗ ಆತ್ಮಪರಿಶೋಧನೆಯ ಮೂಲಕ ಅದನ್ನು ಪರಿಹರಿಸಿಕೊಳ್ಳುವೆ. ಒಬ್ಬ ನಾಗರಿಕನಾಗಿ ನನ್ನ ದೇಶ, ನನ್ನ ರಾಜ್ಯ ಹಾಗೂ ನನ್ನ ಸಮುದಾಯಕ್ಕೆ ಸಲ್ಲಬೇಕಾದ ಕರ್ತವ್ಯ, ಹೊಣೆ ಎಂಬುದನ್ನು ಸದಾ ಸ್ಮರಣೆಯಲ್ಲಿಟ್ಟುಕೊಳ್ಳುವೆ. ಹಾಗೂ ಮಾತು, ಕೃತಿ, ಸಾಧನೆ ಈ ಮೂರು ದೃಷ್ಟಿಯಿಂದ ಅವುಗಳಿಗೆ ನನ್ನ ನಿಶ್ಚಲ ನಿಷ್ಠೆ ಹಾಗೂ ಸೇವೆ ಮೀಸಲು.
ತೊಂದರೆಯಲ್ಲಿರುವವರಿಗೆ ನನ್ನ ಸಹಾನುಭೂತಿ ಸದಾ ಲಭ್ಯ. ನನ್ನ ಸಹವರ್ತಿಗಳಿಗೆ ಬಲಹೀನರಿಗೆ ನನ್ನ ನೆರವು ಮೀಸಲು. ಅವಶ್ಯಕತೆಯುಳ್ಳವರಿಗೆ ನನ್ನ ಸ್ವತ್ತಿನಿಂದ ಸಹಾಯ ಪ್ರಾಪ್ತವಾದರೆ ಸಂತೋಷಿಸುವೆ. ಟೀಕೆಯಲ್ಲಿ ಜಾಗರೂಕನಾಗಿರುವೆ, ಪ್ರಶಂಸೆಯಲ್ಲಿ ಉದಾರನಾಗಿರುವೆ. ರಚನಾತ್ಮಕ ಕಾರ್ಯಗಳಿಗೆ ಅದು ಮೀಸಲು, ವಿನಾಶಕ ಕೃತ್ಯಗಳಿಗೆ ಅಲ್ಲ. ನಮಸ್ಕಾರ. ಸರ್ವರನ್ನ ಸ್ವಾಗತಿಸಿಕೊಳ್ಳುವಂತ ಹೊತ್ತು. Welcome to you all for our region meet at this Vidya Bhavan of Lions Club of Honavar. First of all, I welcome MJF Lion Rajesh Salehithal, Region Chairman of Region 12, and his spouse, First Lady of Region 12, Vaishali Madam. I welcome MJF Advocate Lion Dr. Ravi Hegde Huvinmane, Siddhapur. I welcome PMJF Lion K. Suresh Prabhu, PDG 317C. I welcome MJF Professor Lion Shrikant G. More, Goa, PDG 317B. I welcome PMJF Lion Dr. Kirish Kuchinad, Region Mentor, also PDG 317B. I welcome Dr. Raghavendra K. Mesta, Horticultural College Dean, Kolar, classmate of R.C. Rajesh. I welcome MJF Lion Vinay Hegde, Zone Chairman, Zone 1, Sirsi. I welcome PMJF Lion Ganpati Nayak, Industrialist, PDG 317B. I welcome Zone Chairman, Zone 2, Gokarna, Lion Anil Shet. I welcome Mangala B. Nayak, Zone Chairperson, Zone 3, Kumta. I welcome Region Meet Committee Chairman, MJF Lion S.J. Kairana. I welcome Region Meet Secretary, MJF Lion Dr. Suresh S. I welcome Region Meet Committee Treasurer, Lion N.G. Bhatt, Sir. I welcome Host Club Secretary, MJF Lion Dr. A.V. Shanbag, Sir. I welcome Host Club Treasurer, MJF Lion Janardhan Nayak. I welcome Leo Club President, Leo Vishal, and also Vice President, Secretary Leo Shrinika S. Ambig, and Treasurer Leo Suchita S. Tandel. I welcome PST of clubs of our region, namely and serially Lions Club of Ankola City, Lions Club of Ankola Karavali, Lions Club of Banavasi, Lions Club of Gokarn, Lions Club of Karwar, Lions Club of Kumta, Lions Club Mundgod, Lions Club Siddhapur, Lions Club Sirsi, Lions Club Sadashugad, Leo Lions Sahyadri, Leo Club Sirsi, Leo Club Sriniketan Sirsi. I welcome Rotary members who have attended our function. I welcome all esteemed members of press and print media. I welcome Lion members of Goa, Lion Rahul Verekar, our Honorable District Cabinet Treasurer. Swati and Durga Das, our close friends. Sushma Vengurlekar, Madam. Then Lions Club of Koppal, Guru Siddhappa Mudgal. Venkatesh Shanbag, Kundapur Prabhu Jadsi. Then Lions Club of Manipal Valley, Charter President ಕುಂದಾಪುರ ಲಯನ್ಸ್ ಪ್ರಜ್ಞೇಶ ಪ್ರಭು, ಲಯನ್ಸ್ ಕ್ಲಬ್ ಕುಂದಾಪುರ ವಲಯಾಧ್ಯಕ್ಷರು. Edrin from Goa. Bagli from Goa. Past district secretary. Present Jersey. Okay. Then Sadhana Kidi Charter President Bhumika, Vyom Bahuja Leo President. I also welcome friends and relatives of our dear RC. I welcome Master of Ceremony Akshay of LC, Lion Shantaram Naik, Lion ST Naik. I thank our region chairperson MJF Lion Rajesh for giving we Lions Club of Honavar an opportunity to organize today's region meet. Thank you one and all. ಕನಸಿನ ಪ್ರಾಂತೀಯ ಸಮ್ಮೇಳನ ಮಲ್ಲಿಕಾ 2026
शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते ಸರ್ವೇಭ್ಯೋ ನಮಃ. ಈ ದಿವಸದ ಕಾರ್ಯಕ್ರಮದ ಉದ್ಘಾಟಕರು MJF ಲಯನ್ ರವಿ ಹೆಗಡೆ ಅವರು. ತಮಗೆಲ್ಲ ಚಿರಪರಿಚಿತರು. ನಮ್ಮ ರೀಜನ್ ಚೇರ್ಮನ್ ರಾಜೇಶ್ ಅವರು ಮೊನ್ನೆ ನನ್ನ ಸಂಪರ್ಕಿಸಿದರು. ನನಗೆ ಅವರು ಹೇಳಿದ್ರು, ರವಿ ಹೆಗಡೆಯವರನ್ನು ಕಾರ್ಯಕ್ರಮದಲ್ಲಿ ಪರಿಚಯಿಸಬೇಕಂತ. ನಾನಾಯಿತು ರಾಜೇಶ್ ಅವ್ರ ಹತ್ರ ಒಪ್ಪಿಕೊಂಡೆ ರವಿ ಹೆಗಡೆಯವರನ್ನು ಪರಿಚಯಿಸ್ತೇನೆ ಅಂತ. ಆದರೆ ನಂತರ ರಾಜೇಶ್ ಅವರು ಹೇಳಿದ್ರು, ಅವರ ಬಯೋಡಾಟಾ ನಿಮಗೆ ಕಳಿಸ್ಲು ಅಂತ. ನಾನು ರಾಜೇಶ್ ಅವರಿಗೆ ಹೇಳಿದೆ, ಪರಿಚಯಿಸಲಿಕ್ಕೆ ಬಯೋಡಾಟಾ ಬೇಡ, ಯಾಕೆಂದರೆ ನಿತ್ಯವೂ ಬೆಳಕನ್ನು ಕೊಡುವಂಥ ರವಿಯನ್ನು ಸಭೆಗೆ ಪರಿಚಯಿಸಲಿಕ್ಕೆ ಬಯೋಡಾಟಾ ಅವಶ್ಯಕತೆ ಇಲ್ಲ, ನಾನು ಮಾಡ್ತೇನೆ ಅಂತ ಹೇಳಿದೆ. ಆದರೆ ಒಂದು ಲೆಕ್ಕದಲ್ಲಿ ಇದೊಂದು ಸಂದಿಗ್ಧ. ರವಿ ಹೆಗಡೆಯವರ ಸಾಧನೆ ತುಂಬ ಇದೆ. ಹಾಗಾಗಿ ಸಾಧನೆ ಭಾಳಷ್ಟು ಹೇಳಲಿಕ್ಕೂ ಕಷ್ಟ, ಯಾಕೆಂದರೆ ಯಾವುದನ್ನು ಪಿಕ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗನ್ನಿಸ್ತದೆ ಅವರ ಸಾಧನೆಯನ್ನು ಪಿಕ್ ಮಾಡಲಿಕ್ಕೆ ತುಂಬ ಕಷ್ಟ. ಎಷ್ಟು ಕಷ್ಟ ಆಗ್ತದೆ ಅಂದರೆ, ಒಂದು ಮಹಿಳೆಯರನ್ನು ಮಲ್ಲಿಕಾರ್ಜುನ ಬಟ್ಟೆ ಅಂಗಡಿಗೆ ಹೋಗಿ 10 ನಿಮಿಷದಲ್ಲಿ ಒಂದು ರೇಷ್ಮೆ ಸೀರೆ ತೊಗೊಬನ್ನಿ ಅಂದರೆ ತುಂಬ ಕಷ್ಟ, ಯಾಕಂದರೆ ಭಾಳಷ್ಟು ಸಂಗ್ರಹ ಇರ್ತದೆ. ಇದು ಹಾಗೆ 3-4 ನಿಮಿಷದಲ್ಲಿ ರವಿ ಹೆಗಡೆಯವರನ್ನು ಪರಿಚಯಿಸಬೇಕು ಅಂದರೆ ಅದು ತುಂಬ ಕಷ್ಟ ಸಾಧ್ಯ. ಆದರೆ ಕಾರ್ಯಕ್ರಮದ ಔಪಚಾರಿಕತೆಗೆ ಧಕ್ಕೆ ಬರದಂತೆ ಒಂದೆರಡು ಮಾತುಗಳನ್ನು ರವಿ ಹೆಗಡೆಯವರನ್ನು ಸಭೆಗೆ ಪರಿಚಯಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ನನ್ನ ಲಯನಿಸಮ್ನ ಬೆಳ್ಳಿ ಮಹೋತ್ಸವ. 25 ವರ್ಷ ನಾನು ಲಯನಿಸಮ್ಗೆ ಬಂದು 25 ವರ್ಷ ಪೂರ್ಣಗೊಂಡಿದೆ. ಬಹುಶಃ 2000ರಲ್ಲಿ ನಾನು ಹೊನ್ನಾವರ ಲಯನ್ಸ್ ಕ್ಲಬ್ಬಿಗೆ ಬಂದಿದ್ದೇನೆ. 2005ರಲ್ಲಿ ರವಿ ಹೆಗಡೆಯವರು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಆಯ್ಕೆಯಾಗಿದ್ದರು. ಆ ಕ್ಷಣ ಇವತ್ತು ನನಗೆ ನೆನಪಿದೆ. ನಾನು ಈಗಾಗಲೇ ಹೇಳಿದಂತೆ ಸೂರ್ಯ ತುಂಬ ಪ್ರಕಾಶಮಾನವಾದದ್ದು. ಸೂರ್ಯ ಎಷ್ಟು ಜನರಿಗೆ ಬೆಳಕನ್ನು ಕೊಡ್ತಾನೆ ಅಂದರೆ ನಿಮಗೆ ಗೊತ್ತು. ಕೇವಲ ಬೆಳಕನ್ನು ಕೊಡೋದಷ್ಟೇ ಅಲ್ಲ, ಭಾಳ ಜನರ ಚಲನವಲನಗಳಿಗೆ, ಭಾಳ ಜನರಿಗೆ ಸ್ಫೂರ್ತಿದಾಯಕವಾದದ್ದು ಸೂರ್ಯ. ಸೂರ್ಯ ಇಲ್ಲದಿದ್ದರೆ ಆಗೋದೇ ಇಲ್ಲ. ಹಾಗಾಗಿ ಅಂಥ ಸೂರ್ಯನನ್ನು ಪರಿಚಯಿಸುವ ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾನೆ. ಆತ್ಮೀಯರೇ, ರವಿ ಕೇವಲ ಪ್ರಕಾಶಮಾನವಾದದ್ದಷ್ಟೇ ಅಲ್ಲ, ಚಂದ್ರನಿಗೆ ಹೊಳಪನ್ನು ಹೆಚ್ಚಿಸಿದ್ದು ಸೂರ್ಯನಿಂದಲೇ. ಹಾಗಾಗಿ ರವಿ ಹೆಗಡೆಯವರು ನಿರಂತರ ತಮ್ಮ ಲಯನಿಸಮ್ನಲ್ಲಿ ತುಂಬ ಕೆಲಸವನ್ನು ಮಾಡಿದಂಥವ್ರು, ತುಂಬ ಸೆಮಿನಾರನ್ನು ಅಟೆಂಡ್ ಮಾಡಿದಂಥವ್ರು, ಭಾಳಷ್ಟು ಗೌರವಕ್ಕೆ ಭಾಜನರಾದಂಥವ್ರು. ಹೇಗಿದೆ ಅಂದರೆ, ತಮಗೆ ಅನಿಸ್ಬೋದು ಕೆಲವು ಸಲ ಅಧಿಕಾರ ಹೇಗಿರ್ತದೆ ಅಂದರೆ, ಒಂದು ಅಧಿಕಾರದ ಅವಧಿ ಇದ್ದಾಗ ಆ ಅಧಿಕಾರಕ್ಕಾಗಿ ಕೆಲವರಿಗೆ ತುಂಬ ಗೌರವ ಸಿಗ್ತದೆ, ವ್ಯಕ್ತಿಗಲ್ಲ ಅಧಿಕಾರಕ್ಕೆ ಗೌರವ ಸಿಗ್ತದೆ. ಆ ಅಧಿಕಾರದಿಂದ ಅವರನ್ನು ಗೌರವಿಸಲ್ಪಡ್ತಾರೆ. ಆದರೆ ರವಿ ಹೆಗಡೆಯವರನ್ನು ಇಲ್ಲಿ ಗೌರವಿಸಿದ್ದು ಅವರ ವ್ಯಕ್ತಿತ್ವಕ್ಕಾಗಿ ಇವತ್ತು ಅವರಿಗೆ ಗೌರವ ಸಂದಾಯವಾಗಿದೆ. ಕಾರಣ ಇಷ್ಟೇ, ನನ್ನ ನಿರಂತರ 25 ವರ್ಷಗಳ ಲಯನಿಸಮಲ್ಲಿ ನೋಡ್ತಾನೆ, ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಯಾವುದೇ ಲಯನ್ಸ್ ಕ್ಲಬ್ನಲ್ಲಿ ರವಿಯವರು ಇಲ್ಲದೆ ಲಯನ್ಸ್ ಪ್ರೋಗ್ರಾಮ್ ಆಗೋದಿಲ್ಲ. ಬಂದೇ ಬರ್ತಾರೆ ರವಿಯವರು. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂತಂದರೆ, ನಮ್ಮಲ್ಲಿ ಜನಪ್ರತಿನಿಧಿಗಳಿರ್ತಾರೆ. ಇವತ್ತು ಅಧಿಕಾರ ಇರುವಲ್ಲಿವರೆಗೆ ಅವರಿಗೆ ಸಪೋರ್ಟ್ ಇರ್ತದೆ, ಜನ ಬೆಂಬಲ ಇರ್ತದೆ, ಜನ ವಿಶ್ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ. ಆದರೆ ಅಧಿಕಾರ ಹೋದ ನಂತರ ಅವರಿಗೆ ಸಿಗುವ ವಿಶಸ್ ತುಂಬ ಕಡಿಮೆ ಇರ್ತದೆ. ಆದರೆ ಕಳೆದ 25 ವರ್ಷಗಳಿಂದ ರವಿಯವರು ನೋಡ್ತಾ ಇದ್ದಾನೆ, ರವಿಯವರು ಯಾವುದೇ ಕ್ಲಬ್ಬಿಗೆ ಬಂದರು ಅಂದರೆ ಒಂದು ಗವರ್ನರ್ ಬಂದಷ್ಟು ಪ್ರೀತಿ ರವಿಯವರ ಮೇಲೆ. ಯಾಕೆಂದರೆ ಲಯನಿಸಮನ್ನು ಅಷ್ಟು ಎಂಜಾಯ್ ಮಾಡಿದಂಥವ್ರು ರವಿ ಹೆಗಡೆಯವರು. ಯಾವುದೇ ಲಯನ್ಸ್ ಕ್ಲಬ್ ಇರಲಿ, ಅಲ್ಲಿಗೆ ಏನೇ ತೊಂದರೆ ಆಗೋದಿರಲಿ, ಅದರ ಮಾಹಿತಿಯ ಕಣಜ ರವಿ ಹೆಗಡೆಯವರು. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ರೀಸನ್ 12ರ ರೀಸನ್ ಮೀಟ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾದ ರೀಸನ್ ಚೇರ್ಪರ್ಸನ್ ಲಯನ್ ರಾಜೇಶ್ ಸಾಲೆ ಇತ್ತಲವರೇ,
ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅವರ ಧರ್ಮಪತ್ನಿಯವರೇ, ಫ್ರೆಂಡ್ಸ್, ದ ಥೀಮ್ ಆಫ್ ದಿಸ್ ರೀಸನ್ ಮೀಟ್ ಈಸ್ ಮೇಕ್ ಸಮ್ವನ್ ಸ್ಮೈಲ್. ಮೇಕ್ ಸಮ್ವನ್ ಸ್ಮೈಲ್. It is always said that speed is counted by miles per hour, whereas life is counted by smiles per hour. If you keep smiling, it will add to your personality as well as you are making some other to smile. You can experience that, experiment that. Always it is the God gift. Smile is the best God gift to the human kind. ದೇವರು ಎಲ್ಲರನ್ನೂ ಪುರ್ಸೊತ್ತಿಂದಲೇ ತಯಾರು ಮಾಡಿದ್ದಾನೆ. ರವಿ ಹೆಗಡೆ ಅವ್ರನ್ನೊಬ್ಬರನ್ನಲ್ಲ, ಪ್ರತಿಯೊಬ್ಬರನ್ನೂ ಪುರ್ಸೊತ್ತಿಟ್ಕೊಂಡೇ ತಯಾರು ಮಾಡಿದ್ದಾನೆ. ಆದರೆ ಅದು ನಮಗೆ ಗೊತ್ತಾಗಬೇಕಲ್ಲ. ನಾವು ಅಂದ್ಕೊಳ್ತೇವೆ ದೇವರು ಭಾಳ ಅರ್ಜೆನ್ಸಿಲಿದ್ದ, ತೊಂದರೆ ಕೊಟ್ಬಿಟ್ಟಿದ್ದಾನೆ, ಕಷ್ಟ ಕೊಡ್ತಾ ಇದ್ದಾನೆ ಅಂತ. ಆದರೆ ಲಯನ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಪ್ರವೃತ್ತಿಯಿಂದ, ಆ ಮನಸ್ಸಿನಿಂದ ಬಂದು ಲಯನ್ಸ್ ಸಂಸ್ಥೆಯನ್ನು ಸೇರಿಕೊಂಡವರಿಗೆ ಸೇವೆಯ ಕಲ್ಪನೆ ಜಾಗೃತ ಆಗೋದನ್ನು ನಾವು ನೋಡಿದ್ದೇವೆ. ಹೊರಗಡೆ ಇದ್ದರೆ ಅಷ್ಟು ಸೇವಾ ಪ್ರವೃತ್ತರಾಗಿ ಕೆಲಸ ಮಾಡಲ್ಲ. ಆದರೆ ಲಯನ್ಸ್ ಸಂಸ್ಥೆಯಲ್ಲಿ ಸಮಾಜದಲ್ಲಿ ಆಗ್ತಕ್ಕಂಥ ಕಷ್ಟ ನಷ್ಟಗಳಿಗೆ ನಾವೇನಾದರೂ ಸ್ಪಂದಿಸ್ಬೋದೆ? ನಾವು ನಮ್ಮ ಪ್ರೀತಿಯನ್ನು ತೋರಿಸೋದ್ರ ಮೂಲಕ ಒಂದು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಯ ಮುಖದಲ್ಲಿ ನಗುವನ್ನು ತರಬಹುದೇ ಅನ್ನುವಂಥ ಪ್ರಯತ್ನವನ್ನು ನಾವು ನಿಶ್ಚಿತವಾಗಿ ಮಾಡ್ತಾಯಿದ್ದೇವೆ. ಒನ್ ಆಫ್ ದಿ ಬೆಸ್ಟ್ ರೀಸನ್ ಐ ಕ್ಯಾನ್ ಸೇ, ಬಿಕಾಸ್ ನಾವೆಲ್ಲ ಅನೇಕರು ಮಲ್ಟಿಪಲಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಗಮನಿಸ್ತಾ ಇರ್ತೀವಿ. ಒನ್ ಆಫ್ ದಿ ಬೆಸ್ಟ್ ರೀಸನ್ ಇನ್ ದ ಮಲ್ಟಿಪಲ್ ಈಸ್ ರೀಸನ್ 12. ಕಾಂಪ್ಲಿಮೆಂಟ್ಸ್ ಟು ರಾಜೇಶ್ ಸಾಲೇಹಿತ್ತಲ್ ಆ್ಯಂಡ್ ಹಿಸ್ ಎಂಟೈರ್ ಟೀಮ್. ನಮ್ಮ ಸರ್ವೀಸ್ ಯಾರನ್ನು ತಲುಪಬೇಕೋ ಅವ್ರನ್ನ ತಲುಪ್ತಾ ಇದೆ ಅಂತ. ವೇರ್ ದೆರ್ ಈಸ್ ಎ ನೀಡ್ ದೆರ್ ಈಸ್ ಎ ಲಯನ್ ಅನ್ನುವ ಸತ್ಯಕ್ಕೆ ಅಂಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಸೊ ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಮೆಂಬರ್ಶಿಪ್ ಇನ್ ಲಯನ್ಸ್ ಆರ್ಗನೈಸೇಷನ್. ಆರ್ ವಿ ನಾಟ್? ವಿ ಮಸ್ಟ್ ಬಿ ಪ್ರೌಡ್ ಆಫ್ ಇಟ್. ಬಟ್ ಪ್ರೈಡ್ ಹೇಳೋದು ನಮ್ಮ ಜೊತೆ ನಿರಂತರವಾಗಿ ಬರಬೇಕು ಅಂದರೆ ಬಿಟ್ಟು ಹೋಗೋದಲ್ಲ. ಅದು ಇವತ್ತು ಬಿಟ್ಟು ನಾಳೆ ಮತ್ತೆಲ್ಲೋ ಹೋಗ್ತೀವಿ ಅಂತಲ್ಲ. ಇಫ್ ಇಟ್ ಶುಡ್ ಕಂಟಿನ್ಯೂ ವಿತ್ ಅಸ್, ವಿ ಹ್ಯಾವ್ ಟು ಕಂಟಿನ್ಯೂ ಅವರ್ ಬೆಸ್ಟ್ ಸರ್ವಿಸ್ ಟು ದ ಕಮ್ಯುನಿಟಿ. ಆದರೆ ಅಲ್ಟಿಮೇಟ್ಲಿ ಬೇರೆ ಏನೂ ಬೇಕಾಗಿಲ್ಲ ಅಂತ. ಅದಕ್ಕೆ ನಾವು ಎಷ್ಟೋ ಸಲ ಅಂದ್ಕೊಳ್ತೇವೆ. ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ದಿನಕರ್ ದೇಸಾಯಿ ಅವರು ಬರೆದ್ರು, ಹುಲಿ ಕರಡಿ ಹೆಬ್ಬಾವುಗಳ ನಡುವೆಯೂ ಇದ್ದು ಇವರು ಮಾಡುವುದಿಲ್ಲ ಯಾವುದೇ ಸದ್ದು ಅಂತ. ನಾವು ಭಾಳ ನಾಯ್ಸ್ ಸೌಂಡ್ ಕ್ರಿಯೇಟ್ ಮಾಡಲ್ಲ ಅಂತ. ಬಟ್ ವಿ ಕ್ರಿಯೇಟ್ ಸೌಂಡ್, ವಿ ಕ್ರಿಯೇಟ್ ಇಂಪ್ರೆಷನ್, ವಿ ಕ್ರಿಯೇಟ್ ಆಲ್ ಸಾರ್ಟ್ ಆಫ್ ಇನ್ಫಾರ್ಮೇಷನ್ ಫಾರ್ ಅದರ್ಸ್ ಬೈ ಡೂಯಿಂಗ್ ಒನ್ ಆಫ್ ದಿ ಬೆಸ್ಟ್ ಸರ್ವೀಸ್. ಅದಕ್ಕೆ ಲಯನ್ಸ್ ರೀಸನ್ 12 ಈಸ್ ಬೆಸ್ಟ್ ಎಕ್ಸಾಂಪಲ್. ಅಫ್ಕೋರ್ಸ್ ಲಯನ್ ರಾಜೇಶ್ ಸಾಲೇಹಿತ್ತಲ್ ಅವ್ರ ಜೊತೆ ಜೋನ್ ಚೇರ್ಪರ್ಸನ್ ಆ್ಯಂಡ್ ಆಲ್ ದ ಪ್ರೆಸಿಡೆಂಟ್ಸ್ ಆಫ್ ದ ಕ್ಲಬ್ಸ್, ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಬೇರೆ ಬೇರೆ ಊರುಗಳಿಂದ ಆಗಮಿಸಿರುವಂಥ ಲಾಯನ್ ಬಂಧು ಭಗಿನಿಯರೇ, ರಾಜೇಶ್ ಸಾಲೇಹಿತ್ತಲ್ ಅವರ ಹಿತೈಷಿಗಳೇ, ರಕ್ತ ಸಂಬಂಧಿಕರೇ, ಬಂಧು ಭಗಿನಿಯರೇ, ಮಹನೀಯರೇ ಹಾಗೂ ಮಹಿಳೆಯರೇ, ರಾಜೇಶ್ ಸಾಲೇಹಿತ್ತಲ್ ರೀಜನ್ ಚೇರ್ಪರ್ಸನ್, ರೀಜನ್ 12, ಡಿಸ್ಟ್ರಿಕ್ಟ್ 317B, ಇವರನ್ನು ಪರಿಚಯಿಸುವ ಭಾಗ್ಯ ನನ್ನದಾಗಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಒಂದು ಕಾಲದಲ್ಲಿ ನನ್ನ ಮುಂದೆ ಒಬ್ಬ ಚಿಕ್ಕ ಬಾಲಕನಾಗಿ ಕುಳಿತಂಥ ಒಬ್ಬ ವಿದ್ಯಾರ್ಥಿ ಅವನು. ಇವತ್ತು ನಮ್ಮನ್ನು ಬದಿಗೆ ಸರಿಸಿ ಮಧ್ಯದಲ್ಲಿ ಹೆಂಡತಿಯೊಂದಿಗೆ ವಿರಾಜಮಾನರಾಗಿರುವಂಥವರು ಇವತ್ತಿನ ರೀಜನ್ ಚೇರ್ಪರ್ಸನ್. ಹುಟ್ಟಿದ್ದು 1971ರಲ್ಲಿ. ಅದೇ ವರ್ಷ ನಾನು ಮಾಸ್ತರ್ ಆದದ್ದು. ನಾನು ಮಾಸ್ತರ್ ಆದಾಗ ಅವನು ಹುಟ್ಟಿದ ಅಷ್ಟೇ. ಆಗ ಅವನಿಗೆ 4 ತಿಂಗಳ. ಹೊನ್ನಾವರದ ದುರ್ಗಾಕೇರಿಯ ಪ್ರಸಿದ್ಧ ವ್ಯಾಪಾರಸ್ಥರ ಕುಟುಂಬವಾದಂಥ DL ನಾಯ್ಕ್ ವ್ಯಾಪಾರಸ್ಥರ ಕುಟುಂಬದಲ್ಲಿ ವಿನಾಯಕ್ ಸಾಳೇಹಿತ್ತಲ್ ಹಾಗೂ ವಿಮಲಾ ಸಾಳೇಹಿತ್ತಲ್ ಅವರ ಮಗನಾಗಿ ಹುಟ್ಟಿದವರು ರಾಜೇಶ್ ಸಾಳೇಹಿತ್ತಲ್. ಪ್ರಾಥಮಿಕ ಶಿಕ್ಷಣ ನೇಮಿ ಕನ್ನಡ ಶಾಲೆ ಹೊನ್ನಾವರದಲ್ಲಿ, ಹೈಸ್ಕೂಲ್ ಸೇಂಟ್ ಥಾಮಸ್ ಹೈಸ್ಕೂಲ್ನಲ್ಲಿ, ಆಮೇಲೆ PUC SDM ಕಾಲೇಜ್ ಹೊನ್ನಾವರದಲ್ಲಿ. ಅದರ ನಂತರದ ತನ್ನ ವೊಕೇಶ್ನಲ್ ಕೋರ್ಸನ್ನು ಮಾಡಿದ್ದು ಪಾಲಿಟೆಕ್ನಿಕ್ ಕಾಲೇಜ್ ಕುಮಟಾದಲ್ಲಿ. ಸಾಮಾನ್ಯವಾಗಿ ಆ ಕಾಲದಲ್ಲಿ ಡಿಗ್ರಿಯನ್ನು ಪಡೆದವರು ಯಾವುದಾದರೂ ಸರ್ಕಾರಿ ನೌಕರಿಗೆ ಸೇರಿ ಹಣ ಸಂಪಾದನೆ ಮಾಡುವ ಯೋಚನೆಯಲ್ಲಿ ಇರ್ತಿದ್ರು. ಆದರೆ ಇವರು ಅದನ್ನೆಲ್ಲ ಬಿಟ್ಟು ಸೀದಾ ಬೆಂಗಳೂರಿಗೆ ಹೋಗಿ ಅಲ್ಲಿ 8 ವರ್ಷ ಒಬ್ಬ ಕಾಂಟ್ರಾಕ್ಟರಾಗಿ ಕೆಲಸ ಮಾಡಿದರು.
ಈ 8 ವರ್ಷದ ಅವಧಿಯಲ್ಲಿ 40 ಮನೆಗಳನ್ನು ಕಟ್ಟಿದ್ದಾರೆ, 4 ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದ್ದಾರೆ. ಇದರ ಅನುಭವದೊಂದಿಗೆ ಹೊನ್ನಾವರಕ್ಕೆ ಹಿಂತಿರುಗಿ ಬಂದು ಅವರು ತಮ್ಮ ಕಾರ್ಯವನ್ನು ಮುಂದುವರಿಸಿದರು. ಆ ಕಾರ್ಯ ಹಾಗೆ ಮುಂದುವರಿತಾ ಹೋಯಿತು. ಅದರೊಟ್ಟಿಗೆ ಸಮಾಜದಲ್ಲಿರುವಂಥ 10-12 ಸಂಘ ಸಂಸ್ಥೆಗಳಲ್ಲಿ ಬಹಳ ಮುಖ್ಯವಾದ ದಿಕ್ಸೂಚಿ ಮೂಲವಾದಂತಹ ಸ್ಥಾನದಲ್ಲಿ ಆತ ತನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ, ಕ್ಷತ್ರಿಯ ಸೇವಾ ಸಮಾಜದ ಶೈಕ್ಷಣಿಕ ಟ್ರಸ್ಟಿನ ಉಪಾಧ್ಯಕ್ಷರು, ಶ್ರೀ ಸ್ವರ್ಣವಲ್ಲಿ ರಾಮಕ್ಷತ್ರಿಯ ಸೀಮಾಭದ್ರದ ಪ್ರಧಾನ ಕಾರ್ಯದರ್ಶಿ, ತಾಲೂಕಾ ಭಗವದ್ಗೀತಾ ಅಭಿಯಾನ ಸಮಿತಿಯ ಕಾರ್ಯದರ್ಶಿ, ನವೋಲ್ಲಾಸ ಸ್ಪೋರ್ಟ್ಸ್ ಕ್ಲಬ್ಬಿನ ಸಹ ಕಾರ್ಯದರ್ಶಿ, ನಗರ ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿ, ಶರಾವತಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ, ಹೊನ್ನಾವರ ರಾಮಕ್ಷತ್ರಿಯ ಯುವಕ ಸಂಘದ ಸದಸ್ಯ, ಹೊನ್ನಾವರ ಲಕ್ಷ್ಮೀನಾರಾಯಣ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯ ಹಾಗೂ ಅಮ್ಮ ಭಗವಾನ್ ಸೇವಾ ಸಮಿತಿಯ ಸದಸ್ಯ. ಇದನ್ನು ನೋಡುವಾಗ ನಿಮ್ಗೆ ಅನ್ನಿಸ್ತದೆ ಇದು ಒಂದು ಕ್ಷೇತ್ರಕ್ಕೆ, ಒಂದು ಭಾಗಕ್ಕೆ ಸೀಮಿತವಾದದ್ದಲ್ಲ. ಒಂದು ಶಿಕ್ಷಣ ಕ್ಷೇತ್ರ, ಒಂದು ಯುವಕರಿಗಾಗಿ, ಇನ್ನೊಂದು ಅಮ್ಮ ಭಗವಾನ್ ದೈವಿಕ ಕ್ಷೇತ್ರ, ಲಕ್ಷ್ಮೀನಾರಾಯಣ ನಗರ, ಇವೆಲ್ಲವನ್ನು ಇಷ್ಟೆಲ್ಲ ವಯಸ್ಸಲ್ಲಿ, ಈಗ ಅವರಿಗೆ 54 ವರ್ಷ. ಕೃಷ್ಣಮೂರ್ತಿಯವರು ಹೇಳುವಾಗ ನನಗೆ ನೆನಪಾಯಿತು, ಇವರನ್ನು ಸಹ ಪುರುಸತ್ನಲ್ಲಿಯೇ ಮಾಡಿದ್ದು ದೇವರು. ಸೇರಿದ್ದು ಯಾವಾಗ ಲಯನ್ಸ್ ಕ್ಲಬ್ 2010ರಲ್ಲಿ. ಕಳೆದ 15 ವರ್ಷದಲ್ಲಿ ಒಬ್ಬ ಸಕ್ರಿಯ ಲಯನ್ಸ್ ಕ್ಲಬ್ಬಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದಾರೆ. 13ರಲ್ಲಿ ಟ್ರೆಜರರ್ ಆಗಿ, 2014ರಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ, 15ರಲ್ಲಿ ಸೆಕ್ರೆಟರಿ ಮತ್ತು 2022ರಲ್ಲಿ 2ನೇ ಸಲ ಸೆಕ್ರೆಟರಿಯಾಗಿ, 18ರಲ್ಲಿ ಪ್ರೆಸಿಡೆಂಟ್, 2021ರಲ್ಲಿ ಲಿವೋ ಅಡ್ವೈಸರ್, 21ರಲ್ಲಿ ಜಡ್ಸಿ, 23ರಲ್ಲಿ RC, 23ರಲ್ಲಿ RDC ಫಾರ್ ಯೂತ್ ಮತ್ತು 25-26ರಲ್ಲಿ ರೀಜನ್ ಚೇರ್ಪರ್ಸನ್ ಆಗಿದ್ದಾರೆ. 2018ರಲ್ಲಿ ಬೆಸ್ಟ್ ಪ್ರೆಸಿಡೆಂಟ್ ಅವಾರ್ಡ್, 2021ರಲ್ಲಿ ಬೆಸ್ಟ್ ಜೋನ್ ಡಿಸ್ಟ್ರಿಕ್ಟ್ ಅವಾರ್ಡ್ ಮತ್ತು ಮಲ್ಟಿಪಲ್ ಅವಾರ್ಡ್ ಮತ್ತು 22ರಲ್ಲಿ ಬೆಸ್ಟ್ ಸೆಕ್ರೆಟರಿ ಅವಾರ್ಡ್ ಇವರು ತಮ್ಮದನ್ನಾಗಿಸಿಕೊಂಡಿದ್ದಾರೆ. 15 ವರ್ಷದಲ್ಲಿ 17 ಜನ ಸದಸ್ಯರನ್ನು ಸೇರಿಸಿದ್ದಾರೆ. ಅವರಲ್ಲಿ ಎಲ್ಲರೂ ಸಹ ಈಗಲೂ ಇದ್ದಾರೆ. 17 ಜನ ಸದಸ್ಯರನ್ನು ಸ್ಪಾನ್ಸರ್ ಮಾಡಿದ ಮನುಷ್ಯ ಇವತ್ತು 15 ಜನ ಸದಸ್ಯರು ಒಟ್ಟಿಗೆ ಇದ್ದಾರೆ. ಇದೊಂದು ಸಾಧನೆ. ಇದು ಅವರು ಬಿಡುವಂಥ ಸಂದರ್ಭದಲ್ಲಿ ಸಹ ಅವರಿಗೆ ಬಿಡಲಿಕ್ಕೆ ಕೊಡಲಿಲ್ಲ. ಇನ್ನು ಇವರ ವಿಶೇಷ ಗುಣ ಏನು ಅಂತಂದರೆ, ಇವರೊಬ್ಬ ಉತ್ತಮ ಕಬಡ್ಡಿ ಆಟಗಾರ, ಒಬ್ಬ ಕಬಡ್ಡಿ ಪ್ರೇಮಿ ಕೂಡ ಹೌದು. ಆದರೆ ಎಷ್ಟು ಸಲ ಔಟ್ ಆಗಿದ್ದಾರೆ ಅನ್ನುವ ರೆಕಾರ್ಡ್ ನನಗೆ ಸಿಗಲಿಲ್ಲ. ಇವರು ಎಷ್ಟು ಜನರನ್ನು ಔಟ್ ಮಾಡಿದ್ದಾರೆ ಅನ್ನುವ ರೆಕಾರ್ಡು ಇಲ್ಲ. ಆದರೆ ಬಹಳ ವರ್ಷದವರೆಗೆ ಕಬಡ್ಡಿ ಆಡ್ತಾಯಿದ್ರು ಅಂತ ಹೇಳ್ತಾರೆ. ಒಳ್ಳೆಯ ಆಟಗಾರ. ಛದ್ಮವೇಷ ಸ್ಪರ್ಧೆಯಲ್ಲಿ ಸಾಧಾರಣ 7-8 ಸಲ ಇವರಿಗೆ ಸ್ಪರ್ಧೆಯಲ್ಲಿ ಬಹುಮಾನ ಸಿಕ್ಕಿದೆ. ಕನ್ನಡ ಮತ್ತು ಕೊಂಕಣಿ ನಾಟಕದಲ್ಲಿ ಪಾತ್ರಧಾರಿಗಳಾಗಿ ನಾಟಕ ಮಾಡಿದ್ದಾರೆ. ಯಕ್ಷಗಾನ ಪಾತ್ರದಲ್ಲಿಯೂ ಸಹ ಅವರು ಮಿಂಚಿದ್ದಾರೆ. ಹಾಗಾಗಿ ಯಾವ ಕ್ಷೇತ್ರವನ್ನು ಬಿಡಲಿಲ್ಲ. ಸಾಮಾನ್ಯವಾಗಿ ಹೀಗೆ ಮಾತಾಡಿದರೂ ಸಹ ಕೊಂಕಣಿ ನಾಟಕ, ಕನ್ನಡ ನಾಟಕ, ಯಕ್ಷಗಾನ ಅದು ಸಮ್ಮಿಶ್ರವಾಗಿ ನಮಗೆ ಅವರನ್ನು ಮಾತಾಡುವಾಗ ನೋಡಬಹುದು ಒಟ್ಟಿಗೆ. ಅತಿ ಮಹತ್ವದ ಸಂಗತಿ ಇನ್ನೊಂದಿದೆ. ಅದೇನೆಂದರೆ, ರಾಜೇಶ್ ವಿನಾಯಕ್ ಸಾಳೆಹಿತ್ತಲ್ ನನಗೆ ನನ್ನ ಮಗನಂತಿರುವ ವಿದ್ಯಾರ್ಥಿ ಹಾಗೂ ಲಾಯನ್ ಬಂಧು. ಅದನ್ನು ನಾನು ಬಹಳ ಅಭಿಮಾನದಿಂದ ಇಲ್ಲಿ ಪ್ರಕಟಪಡಿಸೋದಕ್ಕೆ ಇಚ್ಛಿಸ್ತೇನೆ. ಹಾಗಾದರೆ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಇವರದೇನ ಎಲ್ಲ ಇವರೇ ಮಾಡಿದ್ದೇನು? ಇವರದೇ ಸಾಧನೆ ಅಲ್ಲ. ಸುಮ್ಮನೆ ಕುಳಿತಿದ್ದಾರೆ, ಬದಿಯಲ್ಲಿ ಕೂತಿದ್ದಾರಲ್ಲ, ಬಲಬದಿಯಲ್ಲಿ, ಎಡಬದಿಯಲ್ಲಿ. ಅವರ ಪವರ್ ಏನಿದೆ ಅದರ ಮೂಲಕ ಇವರು ಕ್ರಿಯೆಯನ್ನು ಮಾಡ್ತಾರೆ. ಹೇಳ್ತಾರೆ, ಹೆಂಡತಿಯೊಬ್ಬಳು ಮನೆಯಲ್ಲಿದ್ದರೆ ನಾನೊಬ್ಬ ಸರದಾರ, ಹೆಂಡತಿಯೊಬ್ಬಳು ಬದಿಯಲ್ಲಿ ಇದ್ದರೆ ನಾನು ಒಬ್ಬ ದಾರ. ಇವತ್ತು ಏನೋ ಧೈರ್ಯ ಮಾಡಿ ನೆಗಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅದು ಯಾಕೆ ನೆಗಾಡ್ತಾ ಇದ್ದಾರೆ. ಒಳ್ಳೆ ಧೈರ್ಯದಲ್ಲಿ ಇದ್ದಾರೆ ಅವರು. ಇವರಿಗೆ 2 ಮಕ್ಕಳಿದ್ದಾರೆ. ಮಗಳು ಡಾಕ್ಟರ್ ನವ್ಯ, ದಂತವೈದ್ಯೆ, ದಯಮಾಡಿ ನಿಲ್ಲಬೇಕು, ನವ್ಯ. ಇನ್ನೊಬ್ಬಳು ತನ್ವಿ, ಫಿಸಿಯೋಥೆರಪಿ ಸ್ಟೂಡೆಂಟ್ ಅವಳು. ಹೆಂಡತಿ ವೈಶಾಲಿ, ಶಿ ಈಸ್ ಎ ಗ್ರ್ಯಾಜುಯೇಟ್. ಇಬ್ಬರು ಮೇಲೆ ಬಂದರೆ ಒಳ್ಳೆಯದು. ರಾಜೇಶ್ ಸಾಳೆಹಿತ್ತಲ್ ಒಬ್ಬ ಪ್ರೀತಿಯ ಗಂಡ, ಅತ್ಯಂತ ನಲ್ಮೆಯ ಮಗ ವಿಮಲಾ ಸಾಳೆಹಿತ್ತಲ್ ಅವರಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಅವರಿರುವಲ್ಲಿಗೆ ಹೋಗಿ ಮನೆಯಲ್ಲಿ ಪೂಜೆ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಬರುವಂಥ ಮನುಷ್ಯ ರಾಜೇಶ್ ಸಾಳೆಹಿತ್ತಲ್. ವೈಶಾಲಿಯವರು ಒಬ್ಬ ಗ್ರ್ಯಾಜುಯೇಟ್ ಹಾಗೂ ಉಪನ್ಯಾಸಕಿಯಾಗಿ ಕೆಲವು ವರ್ಷ ಕೆಲಸ ಮಾಡಿದ್ದಾರೆ. ರಾಜೇಶ್ ಸಾಳೆಹಿತ್ತಲ್
ಅವರ ದಂಪತಿಗಳವರು, ಅವರ ಮಕ್ಕಳಿವರು. ಡಾಕ್ಟರ್ ವೈಶಾಲಿ ಮತ್ತು ತನ್ವಿ ಇವರನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಸೀನರಾದಂಥ PMJF ಲೈನ್ ರವಿ ಹೆಗಡೆ ಸರ್ ಅವರೇ, ಹಾಗೂ PMJF ಲೈನ್ ಸುರೇಶ್ ಪ್ರಭು ಅವರೇ, MJF ಲೈನ್ ಶ್ರೀಕಾಂತ್ ಮೌರ್ಯ ಸರ್ ಅವರೇ, PMJF ಲೈನ್ ಗಣಪತಿ ನಾಯ್ಕ್ ಸರ್ ಅವರೇ, PMJF ಲೈನ್ ಗಿರೀಶ್ ಕುಚಿನಾಡ್ ಸರ್ ಅವರೇ, ಹಾಗೂ ನನ್ನ ತುಂಬ ಆತ್ಮೀಯರಾದಂಥ ನನ್ನ ಕ್ಲಾಸ್ಮೇಟ್ ಡಾಕ್ಟರ್ ರಾಘವೇಂದ್ರ ಮೇಸ್ತ್ ಅವರೇ, ಹಾಗೂ ಜಡ್ಸಿ ಅವರೇ, ನಮ್ಮ ಕ್ಲಬ್ಬಿನ PSTಗಳೇ, ಹಾಗೂ ಆರ್ಗನೈಸಿಂಗ್ ಕಮಿಟಿನ ಸದಸ್ಯರೇ, ಚೇರ್ಮನ್, ಸೆಕ್ರೆಟರಿ ಹಾಗೂ ಖಜಾಂಚಿಯವರೇ, ಹಾಗೂ ಇಲ್ಲಿ ನಡೆದಂಥ ಎಲ್ಲ ಸದಸ್ಯರೇ, ಇವತ್ತು ನನಗೆ ಒಂದು ದಾಖಲೆ ಇಟ್ಕೊಳ್ಳುವಂಥ ದಾಖಲೆ ದಿನ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಸಂತೋಷ. ಇದೊಂದು ಈ ಒಂದು ಲಯನ್ಸ್ ಕ್ಲಬ್ಬಿನಲ್ಲಿ ಒಂದು ಮಟ್ಟಕ್ಕೆ ಬರಲಿಕ್ಕೆ ಹಲವಾರು ಕಾರಣಭೂತರಿದ್ದಾರೆ. ಮೊದಲನೇದಾಗಿ ನಾನು ಹೇಳಬೇಕಂದ್ರೆ, ಈ ಒಂದು ಲಯನ್ಸ್ ಕ್ಲಬ್ಬಿಗೆ ನಾನು ಸೇರುವನೇ ಅಲ್ಲ. ಯಾಕಂದರೆ ನಂದು SLC ಆದ ತಕ್ಷಣ ನಾನು 1989ರಲ್ಲಿ ರೋಟ್ರಾಕ್ಟಲ್ಲಿ ಜಾಯ್ನ್ ಆಗಿದ್ದೆ. ಇಲ್ಲಿ ಕೆಲವರು ರೋಟ್ರಿಯನ್ನರು ಸಹ ಸದಸ್ಯರಿದ್ದಾರೆ. ಆವಾಗ ಆ ಸಮಯದಲ್ಲಿ GR ಭಟ್ರು, ದಿವಂಗತ GR ಭಟ್ರ ಸಮಯದಲ್ಲಿ ನಾನು 4 ವರ್ಷ ಟ್ರೆಜರ್ ಆಗಿ, ಫಸ್ಟ್ ವರ್ಷನೇ ನನಗೆ ಅವರು, ಫಸ್ಟ್ ವರ್ಷ ಅಲ್ಲ 2ನೇ ವರ್ಷದಿಂದ ಟ್ರೆಜರ್, 4 ವರ್ಷ ಕಂಟಿನ್ಯೂಸು ನಾನು ರೋಟ್ರಿಯಲ್ಲಿ ಇದು ಮಾಡಿದೆ. ಆಮೇಲೆ ಕಲಿತಾದ್ಮೇಲೆ ನಾನು ಕೊನೆಗೆ ಬೆಂಗಳೂರು ಹೋದೆ. ಬೆಂಗಳೂರು ಹೋಗಿ ಬಂದ ಮೇಲೆ ಅವಾಗ ನಮ್ಮ ತಂದೆಯವರು ಲಯನ್ಸ್ ಮೆಂಬರ್ ಇದ್ದರು, 9 ಮೆಂಬರ್ ಇದ್ದು. ತುಂಬ ನನಗೆ ಅನಿಸ್ತದೆ ಒಂದು 30-35 ವರ್ಷ. ನಮ್ಮ ತಾಯಿಯವರು ಇಬ್ಬರು ಸಿಸ್ಟರ್ ಸಹ ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತಿದೆ. ಪ್ರತಿ ಸರಿ ಗೋವಾ ಹೋದಾಗ ಅವ್ರ ಮನೆಗೆ ಹೋಗಲೇಬೇಕು ನಮ್ಮ ತಂದೆಯವರು. ಅದ ನಂತರ ಕೊನೆಗೆ ನನಗೆ ಹಿಡ್ಕೊಂಡದ್ದು ಯಾರಂದರೆ ನಮ್ಮ ವಸಂತ ಅಣ್ಣನವರು, ವಸಂತ್ ಪ್ರಭು ಅವರು. ಅವ್ರು ನಂಗೆ ಹೇಳಿದ್ರು, ನಿಮ್ಮ ತಂದೆಯವರು ರಿಸೈನ್ ಮಾಡಿದ್ದಾರೆ, ಆರಾಮಿಲ್ಲ ಅಂತ ಹೇಳ್ಕೊಂಡು, ನೀನು ಮೆಂಬರ್ ಆಗಬೇಕು ಅಂತ ಹೇಳ್ಕೊಂಡು ಹೇಳಿದ್ರು. ನನ್ನ ತಂದೆ ಅಂತ ಹೇಳಿದೆ, ಹಿಂಗಿದೆ ಅಲ್ಲಿ ರೋಟ್ರಿಯಲ್ಲೂ ಸ್ವಲ್ಪ ಕೇಳ್ತಾ ಇದ್ದಾರೆ, ಏನು ಮಾಡೋದು ನೋಡಿ, ನಿಂಗೆ ಬಿಟ್ಟದ್ದು ವಿಷಯ ಅಂತ ಹೇಳಿದ್ರು. ಹೀಗೆ ಇಲ್ಲ, ಕೈರಣ್ ಸರೂರು ಕೇಳ್ತಾ ಇದ್ದಾರೆ ಲಯನ್ಸಿಗೆ ಜಾಯ್ನ್ ಆಗು ಅಂತೇಳಿ. ಕೊನೆಗೆ ನಾನು ಅವರ ಒಂದು ಇದರಲ್ಲಿ ನಾನು ಜಾಯ್ನ್ ಆದೆ, ಎಲ್ಲಿ ಲಯನ್ಸ್ ಕ್ಲಬ್ಬಲ್ಲಿ 2010ರಲ್ಲಿ. ಅದ ನಂತರ ಹಂತವಾಗಿ ಹೀಗೆ ಆಲ್ರೆಡಿ ಕೈರಣ್ ಸರ್ ಹೇಳಿದ್ದಾರೆ, ಅದು ಅವರ ನಮ್ಮ ಇಂಟ್ರಡಕ್ಷನ್ನು. ನಂಗೆ ಗೊತ್ತಿಲ್ಲದು ಕೆಲವೊಂದು ವಿಷಯವು ಸಹ ಅದು ಮರ್ತು ಬಿಟ್ಟಿದೆ ನಾನು, ಎಷ್ಟೋ ವಿಷಯ. ಅದು ಅವರು ಹೆಂಗೆ ಕಲೆಕ್ಟ್ ಮಾಡಿದ್ದಾರೆ ನಂಗೆ ಅದೇ ಆಶ್ಚರ್ಯ ಆಗಿಬಿಟ್ಟಿದೆ. ಕೆಲವೊಂದು 4-5 ನನ್ನ ಇಂಟ್ರಡಕ್ಷನ್ನಲ್ಲಿ 4-5 ಹೇಳಿದ್ರು ಅವರು, ಬಟ್ ಯಾರದು ಕಲೆಕ್ಟ್ ಮಾಡಿರೋ ಗೊತ್ತಿಲ್ಲ. ಅದು ತುಂಬ ಸಂತೋಷ ಆಯಿತು ಸರ್, ಅಷ್ಟೆಲ್ಲ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡು ತಾವು ಒಂದು ಒಳ್ಳೆಯ ಇಂಟ್ರಡಕ್ಷನ್ ಮಾಡಿದ್ರಿ, ತುಂಬ ಧನ್ಯವಾದಗಳು. ಅದ ನಂತರ ನಾನು ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಕಾರಣೀಕರ್ತರು ಯಾರೆಂದರೆ ಎಲ್ಲ ನಮ್ಮ ಲಯನ್ಸ್ ಕ್ಲಬ್ಬಿನ ಸದಸ್ಯರು. ನಮ್ಮ ಸುರೇಶ್ ಅವರು ಏನು ಮಾಡಿದ್ರು ಅಂದರೆ, ನಾನು ಜಾಯ್ನ್ ಆದ 3ನೇ ವರ್ಷಕ್ಕೆ ಅವರು ಪ್ರೆಸಿಡೆಂಟ್ ಆದಾಗ ನನಗೆ ನೀನು ಟ್ರೆಜರ್ ಆಗು ರಾಜೇಶ ಅಂತ ಹೇಳ್ಕೊಂಡು ಹೇಳಿದ್ರು. ಎಲ್ಲಿ ಲಯನ್ಸ್ ಕ್ಲಬ್ಬು, ನಾನು ಎಲ್ಲಿ ಒಂದು ಸಣ್ಣ ಯಾವುದ್ರಲ್ಲೂ ನಾನು ಅಷ್ಟೊಂದು ಶೈನಪ್ ಆದ ಮನುಷ್ಯನಲ್ಲ, ಒಂದು ಸಣ್ಣ ವ್ಯಕ್ತಿ. ಆ ವ್ಯಕ್ತಿಯನ್ನು ನೀವು ಅಲ್ಲಿ ಇದು ಲಯನ್ಸ್ ಕ್ಲಬ್ಬಿನ ಒಂದು ಇಂಟರ್ನ್ಯಾಷನಲ್ ಕ್ಲಬ್ಬಿನ ಖಜಾಂಚಿ ಮಾಡ್ತಾರೆ ಅಂದರೆ ನಾನು ಏನು ಮಾಡೋದು ಹೇಳಿ ತುಂಬ ಆಲೋಚನೆ ಮಾಡಿದೆ. ಅವ್ರು ಹೇಳಿದ್ರು, ನೀ ಏನು ಹೆದರಬೇಡ, ನಾನು ಇರ್ತೇನೆ, ನೀನು ಕುತ್ಕೊಂಡೆ ಸಾಕು, ಮತ್ತು ನೀನು ಆಗಬೇಕು ಅಂತ ಹೇಳ್ಕೊಂಡು ಫೋರ್ಸ್ ಮಾಡಿದ್ರು. ಆ ಫೋರ್ಸ್ ಮಾಡಿದ ತಕ್ಷಣ ಕೊನೆಗೆ ಆ ವರ್ಷ ಆಯಿತು ಸೌತ್ ಝೋನ್ ವಾಲಿಬಾಲ್ ಟೂರ್ನಮೆಂಟು. ಆ ಒಂದು ಸಮಯದಲ್ಲೇ ಅವರ ಈ ಕಟ್ಟಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅದ ನಂತರ ಟ್ರೆಜರ್ ಆದೆ. ಕೊನೆಗೆ ಹಂತವಾಗಿ ಈಗ ಹೇಳಿದ್ದಾರೆ, ಹಂತವಾಗಿ ಈಗ ಒಂದು RC ಆಗಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ನಮ್ಮ ಲಯನ್ಸ್ ಸದಸ್ಯರು. ಈಗ ನಮ್ಮ ರೀಜನ್ನಲ್ಲಿ ಟೋಟಲ್ ಒಟ್ಟು 12 ಕ್ಲಬ್ಗಳು ಬರ್ತದೆ. 12 ಕ್ಲಬ್ಬು ಮುಂಡಗೋಡು, ಈಗ ಇಲ್ಲಿ ಬ್ಯಾನರ್ ಇದೆ ಮತ್ತು ನಾನು ಹೇಳೋದಿಲ್ಲ, 12 ಕ್ಲಬ್ ಬರ್ತದೆ. ಅದರ ಸದಸ್ಯರ ಸಂಖ್ಯೆ 484. ದೊಡ್ಡ ಇವಾಗ ರವಿ ಹೆಗಡೆ ಸರ್ ಹೇಳಿದಾಗೆ 484. ಇದು ದೊಡ್ಡ ರೀಸನ್ ನಮ್ಮದು. ಯಾಕೆಂದರೆ ಹೈಯೆಸ್ಟ್ ನಮ್ಮ ಒಂದು ಲೀಡಿಂಗಲ್ಲಿದ್ದದಂದರೆ 12 ರೀಸನ್ ಇದೆ. 12ನೇ ರೀಸನ್ ನಮ್ಮದು ಈ ಸರಿ. ಅದು 12 ರೀಸನ್ನಲ್ಲಿ ಒಳ್ಳೆ ಇದು ಕೆಲಸ ಮಾಡ್ತಾ ಇರೋದಂದರೆ ಪ್ರತಿಯೊಂದಲ್ಲೂ ಇದು ಮೆಂಬರ್ಶಿಪ್ ಗ್ರೋತ್ ಆಗಲಿ, ಕೊನೆಗೆ ಆ್ಯಕ್ಟಿವಿಟೀಸ್ ಆಗಲಿ, ಪ್ರತಿಯೊಂದಲ್ಲೂ ಎತ್ತಿದ ಕೈ ಅಂದರೆ ನಮ್ಮ 12ನೇ ರೀಸನ್ನು. ಈ ವರ್ಷ 484 ಸದಸ್ಯರಿದ್ದಾರೆ.
ಒಟ್ಟು ನಮ್ಮ ಒಂದು ಆ್ಯಕ್ಟಿವಿಟೀಸ್ ಆಗಿರೋದು ಈಗ 423 ರಿಪೋರ್ಟ್ ಆಗಿದೆ. ಲಯನ್ಸ್ ಇಂಟರ್ನ್ಯಾಷನಲಲ್ಲಿ ಪೋರ್ಟಲ್ಲೇ 423 ರಿಪೋರ್ಟ್ ಆಗಿದೆ. ಅದಕ್ಕಿಂತ ಜಾಸ್ತಿನೇ ಆಗಿದೆ. ಅಪ್ ಟು ಮೊನ್ನೆ ಎಷ್ಟು 30ನೇ ತಾರೀಕು ಜನವರಿವರೆಗೆ 423 ಅಂದರೆ ನಂಗೆ ಅನಿಸ್ತದೆ 500, ಕೆಲವರು ಕ್ಲಬ್ಬಿನವರು ರಿಪೋರ್ಟ್ ಮಾಡಿಲ್ಲ, 500 ಕ್ರಾಸ್ ಆಗಿದೆ. ಅಷ್ಟು ಆ್ಯಕ್ಟಿವಿಟೀಸನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಎಲ್ಲರೂ ಸಹಕಾರ ಮಾಡಿದ್ದಾರೆ, ಎಲ್ಲ ಅಧ್ಯಕ್ಷರು ಸಹಕಾರ ಮಾಡಿದ್ದಾರೆ. ಅದು ತುಂಬ ಸಂತೋಷ ವಿಷಯ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ತಾವೆಲ್ಲರೂ ನನ್ನ ಬೆನ್ನೆಲುಬಾಗಿ ನಿಲ್ಲಬೇಕು. ನಮ್ಮ ರೀಸನ್ನು ಇವಾಗ ಲೀಡಿಂಗಲ್ಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ಪ್ರೋಗ್ರೆಸ್ಸು ಲಾಸ್ಟಿಗೆ ಅವಾರ್ಡ್ ಸೆರೆಮನಿ ಟೈಮಲ್ಲಿ ನಿಮ್ಗೆ ಗೊತ್ತಾಗತ್ತೆ, ಅದ್ರ ಬಗ್ಗೆ ರಿಸಲ್ಟ್ ಸಹ ಬರಲಿಕ್ಕಿದೆ. ತಾವೆಲ್ಲರೂ ಇದೇ ರೀತಿ ತಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸಭಾಧ್ಯಕ್ಷರಾದ ಲಯನ್ MJF ರಾಜೇಶ್ ಸಾಲೈತಲ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಲಯನ್ ಬಂಧುಗಳೇ ಹಾಗೂ ಸಾರ್ವಜನಿಕರೇ, ಪತ್ರಕರ್ತ ಮಿತ್ರರೇ, ಇವತ್ತಿನ ಈ ಸಭೆಯ ಕೀನೋಟ್ ಸ್ಪೀಕರ್ ಅವರ ಹೆಸರು ಸುರೇಶ್ ಅಂತ. ಅವರನ್ನು ಪರಿಚಯ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಸುರೇಶ್ ಪ್ರಭು ಅವರು ನಮ್ಮ ಕೋಟ ಅಂದಮೇಲೆ ಎಲ್ಲರಿಗೂ ನೆನಪಾಗುತ್ತೆ. ಶಿವರಾಮ್ ಕಾರಂತರ, ಜ್ಞಾನಪೀಠ ಪುರಸ್ಕೃತರಾದ ಶಿವರಾಮ್ ಕಾರಂತರ ಕೋಟಾದವರು. ಕೋಟಾದಲ್ಲಿ ವಿವೇಕ್ PU ಕಾಲೇಜ್ ಇದೆ. ಆ ಕಾಲೇಜಿನಲ್ಲಿ ಪ್ರೌಢಶಾಲೆ ಮತ್ತು PUC ಮುಗಿಸ್ತಾರೆ. ಪ್ರತಿಷ್ಠಿತ ಬಂಡಾಕಸ್ ಕಾಲೇಜ್ನಲ್ಲಿ BCom ಮುಗಿಸ್ತಾರೆ. ಒಂದು ಕಾಲ ಇತ್ತು BComಗೆ B.Ed ಮತ್ತು ಮಾಡಲಿಕ್ಕೆ ಇರಲಿಲ್ಲ. ಅವಾಗ BCom ಮಾಡಿದವರೆಲ್ಲ ಬಿಸ್ನೆಸ್ಸಿಗೆ ಹೋಗಬೇಕು, ಇಲ್ಲ ಬ್ಯಾಂಕಿಗೆ ಹೋಗಬೇಕು, ಇಲ್ಲ CA ಮಾಡಬೇಕು. ಸೊ ಇವರಿಗೆ ಉದ್ಯಮದಲ್ಲಿ ಭಾಳ ಆಸಕ್ತಿ ಇದ್ದಿದ್ದರಿಂದ ಪ್ರಪ್ರಥಮವಾಗಿ ಇವರು ಉದ್ಯಮವನ್ನು ಆರಂಭಿಸ್ತಾರೆ. ಪ್ರಪಂಚದಲ್ಲೇ ಮೊದಲನೇದಾದ UFO ಮೂವೀಸ್ ಅಂತಿದೆ, ಅದನ್ನು ಮೊದಲು ಇವರು ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಅವರು ಫಾರ್ಮಾಸ್ಯೂಟಿಕಲ್ ಕಂಪನಿ ಕಡೆ ಮೂವ್ ಆಗ್ತಾರೆ. ಅದರಲ್ಲಿ ವಿವಿಧ ಫಾರ್ಮಾಸ್ಯೂಟಿಕಲ್ ಕಮಿಟಿ ಇದೆ, ಕಂಪನಿಗಳು. ಇಬ್ಬನಿ ಲೈಫ್ ಆ್ಯಂಡ್ ಚೈನ್ಸ್ ಲೈಫ್ ಸೈನ್ಸ್ ಫೌಂಡೇಶನ್ ಅಂತ ಒಂದನ್ನು ಸ್ಟಾರ್ಟ್ ಮಾಡ್ತಾರೆ. ಸೋರ್ಬಾಸ್ ಫಾರ್ಮಾಸ್ಯೂಟಿಕಲ್ಸ್ ಅಂತ ಒಂದನ್ನು ಸ್ಟಾರ್ಟ್ ಮಾಡ್ತಾರೆ. ಇವರ ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕೇವಲ ನಮ್ಮ ಇಂಡಿಯಾಕ್ಕೆ ಮೀಸಲಾಗಿಲ್ಲ, ವಿದೇಶಗಳಿಗೂ ರಫ್ತು ಮಾಡ್ತಾಯಿದ್ರು ಇವರು. ಹಾಗೆ ಇವರಿಗೆ ಸಮಾಜ ಸೇವೆ ಅಂದರೆ ಭಾಳ ಇಷ್ಟ. ಸಮಾಜ ಸೇವೆಕ್ಕಿಂತ ಮೊದಲು ಇವರು ಪ್ರಕೃತಿ ಪ್ರಿಯರಾಗಿದ್ದರು. ಪ್ರಕೃತಿ ಪ್ರಿಯರಾಗಿದ್ದರಿಂದ ಒಂದು ನದಿಯ ತಟದಲ್ಲಿ ಒಂದು ಗೋಶಾಲೆ ಕಟ್ಟಿ ಗೋಗಳನ್ನು ಸಾಕ್ತಾಯಿದ್ದಾರೆ. ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಗೋಗಳನ್ನು ಆಕಳನ್ನು ಸಾಕಿ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ, ಗೋಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಪ್ರಕೃತಿ ಪ್ರೇಮಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ. 1996 ಪರ್ಕಳ ಲಯನ್ಸ್ ಕ್ಲಬ್ಗೆ ಜಾಯಿನ್ ಆಗ್ತಾರೆ. ಆ್ಯಕ್ಟಿವ್ ಇರೋದ್ರಿಂದ ಅದರಲ್ಲಿ ತೊಡಗಿಸಿದ್ರೆ ಲಯನ್ಸ್ ಕ್ಲಬ್ಬಲ್ಲಿ ಮೇಲ್ ಬರ್ತಾರೆ ಅಂದರೆ ತುಂಬ ಆ್ಯಕ್ಟಿವ್ ಇರಬೇಕು, ಲಯನಲ್ಲಿ ಗುರುತಿಸ್ಕೊಬೇಕು. ರೀಜನ್ ಗವರ್ನರ್ ಬಂದಿರ್ತಾರೆ, ರೀಜನ್ ಚೇರ್ಪರ್ಸನ್ ಬಂದಿರ್ತಾರೆ. ಬೇರೆ ಬೇರೆಯವರು ಕ್ಲಬ್ಬಿಗೆ ಭೇಟಿ ಕೊಟ್ಟಾಗ ಅಲ್ಲೊಂದು ಸ್ವಲ್ಪ ಆ್ಯಕ್ಟಿವ್ ಮೆಂಬರ್ ಯಾರು ಅಂತ ಅವ್ರಿಗೆ ಗೊತ್ತಾದಾಗ ಅವರು ಮುಂದೆ ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಾಗ, ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಾಗ ರೆಕಗ್ನೈಸ್ ಮಾಡ್ತಾ ಇರ್ತಾರೆ ಯಾವ ಕ್ಲಬ್ನವ್ರು ಹೇಗಿದ್ದಾರೆ ಅಂತ. ಅದ್ರ ಮೇಲೆ ಅವ್ರಿಗೆ ಬೇರೆ ಬೇರೆ ಹುದ್ದೆ ಕೊಡ್ತಾರೆ. ಅಧ್ಯಕ್ಷರೊಂದು ಆಗಬೇಕಾಗತ್ತೆ. ಅಧ್ಯಕ್ಷರಾದರೆ ಇವರು 2000 1999 ಪರ್ಕಳ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗ್ತಾರೆ. ನಂತರ ಜಡ್ಸಿ ಆಗ್ತಾರೆ, RC ಆಗ್ತಾರೆ. ಡಿಸ್ಟ್ರಿಕ್ಟ್ ಗವರ್ನರ್ ಕೂಡ ಪ್ರತಿಯೊಂದು ಜವಾಬ್ದಾರಿಗಳನ್ನು ಇವರು ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ. ಇವರ ಧರ್ಮಪತ್ನಿ ಸಪ್ನಾ ಸುರೇಶ್ ಅವರು, ಇವರು PMJF ಇಷ್ಟೇ ಅಲ್ಲ, ಇನ್ನೂ ಕೇಳ್ರಿ, ಇವರು ಈಗ ಪ್ರೆಸೆಂಟ್ 317C ಡಿಸ್ಟ್ರಿಕ್ಟ್ ಗವರ್ನರ್. ಪ್ರಪಂಚದಲ್ಲಿ ನಮ್ಮ ಭಾರತದಲ್ಲೇ ಅನ್ಬೋದು ಅತಿ ವಿರಳವಾಗಿದ್ದು. ಅಂದರೆ ಗವರ್ನರ್ ಆಗೋದು, ಅವರ ಮಿಸಸ್ ಗವರ್ನರ್ ಆಗೋದು ಭಾಳ ರೇರೆಸ್ಟ್ ಆಫ್ ದಿ ರೇರ್ ಅನ್ಬೋದು. ಸೊ ಹಾಗಾಗಿ ಅವರು ಸಪ್ನಾ ಮೇಡಮ್ ಸಹ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರಿಗೆ 2 ಮಕ್ಕಳು. ಸುಪ್ರಿಯಾ ಎಂಜಿನಿಯರಿಂಗ್ ಮುಗಿಸಿ ಈಗ ಸೋನಿ ಕಂಪ್ನಿಯಲ್ಲಿ, ಪ್ರತಿಷ್ಠಿತ ಸೋನಿ ಕಂಪ್ನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂದು ಸುಹಾನಾ MBBS ಮುಗಿಸಿ ಈಗ MD ಸ್ಟಡಿ ಮಾಡ್ತಿದ್ದಾರೆ. ಸೊ ಇಂಥ ಸುಖಿ ಕುಟುಂಬದಲ್ಲಿರುವ ಇವರು ಅನೇಕ ವರ್ಷ ಸಮಾಜ ಸೇವೆಯಲ್ಲಿ ತೊಡಗಿ ಇನ್ನೂ ಅವರ ಲಯನಿಸಮ್ ಮುಂದುವರಿಲಿ. ಅದು ಅಟ್ ದ ಮೀನ್ ಟೈಮ್ 317
ದ ವೈಸ್ ಮಲ್ಟಿಪಲ್ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿಯೂ ಸಹ ಅವರು ಕೆಲಸ ನಿರ್ವಹಿಸಿದ್ದಾರೆ. ಹಾಗೆ ಬಹುಮುಖ ಪ್ರತಿಭೆಯನ್ನು ಹೊಂದಿರುವ ಇವ್ರದ್ದು ಇನ್ನೊಂದು ಪ್ರತಿಭೆ ಇದೆ. ಸಾಹಸಿಗಳು ಇವರು. 17 ವರ್ಷ ಸತತವಾಗಿ ಬುಲೆಟ್ ಬೈಕಲ್ಲಿ ದುರ್ಗಮ ಸ್ಥಳಗಳು, ಅಂದರೆ ಹಿಮಾಲಯದ ರೋಡ್ಗಳಿದಾವಲ್ಲ, ಆ ರೋಡ್ಗಳಲ್ಲಿ ಬೈಕಲ್ಲಿ ಹಿಮಾಲಯ ಒಂದೇ ಅಲ್ಲದೆ ಭೂತಾನ್ ಮತ್ತು ನೇಪಾಳ ದೇಶಗಳನ್ನು ಸತತವಾಗಿ 17 ವರ್ಷ ಜರ್ನಿ ಮಾಡಿ ಆ ಸಾಹಸ ಪ್ರವೃತ್ತಿಯನ್ನು ಮೆರೆದಿದ್ದಾರೆ. ಅಂಥ ಬಹುಮುಖ ಪ್ರತಿಭೆಯ ವ್ಯಕ್ತಿ ಇಂದು ನಮಗೆ ಕೀನೋಟ್ ಸ್ಪೀಕರ್ ಆಗಿರೋದು ನಮ್ಮೆಲ್ಲರ ಸುದೈವ. ಅವರನ್ನು ಕರೆಸಿದ ರಾಜೇಶ್ ಅವರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ, ಈ ಸಭೆಯಲ್ಲಿ ಉಪಸ್ಥಿತರಿರುವ ಸುರೇಶ್ ಪ್ರಭು ಅವ್ರನ್ನ ಮತ್ತೊಮ್ಮೆ ಇಲ್ಲಿ ಸಭೆಗೆ ಸ್ವಾಗತಿಸ್ತಾ, ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತಾ ಅವಕಾಶ ಹೊಂದಿಸ್ತಾ ಇದೆ. ಈ ವೇದಿಕೆಯಲ್ಲಿ ಮಲ್ಲಿಕಾ 2026 ಈ ಪ್ರಾಂತೀಯ ಸಮ್ಮೇಳನದಲ್ಲಿ ಅಭಿನಂದಿಸಲಾಗ್ತಾ ಇದೆ, ಗೌರವಿಸಲಾಗ್ತಾ ಇದೆ. ಮಲ್ಲಿಕಾ 2026ರ ಕಳೆ ಇನ್ನಷ್ಟು ಹೆಚ್ಚಿದೆ ಎಂದರೆ ಅಲ್ಲಿ ಲಯನ್ ಕೆ ಸುರೇಶ್ ಪ್ರಭು ಅವರ ಸಾನ್ನಿಧ್ಯವೂ ಇದೆ ಎನ್ನುವುದನ್ನು ನೆನಪಿಸಿಕೊಳ್ತಾ, ಸನ್ಮಾನ್ಯ ಲಯನ್ ಕೆ ಸುರೇಶ್ ಪ್ರಭು ಅವರನ್ನು ಅಭಿನಂದಿಸಲಾಗ್ತಾ ಇದೆ, ಗೌರವಿಸಲಾಗ್ತಾ ಇದೆ. ಮಲ್ಲಿಕಾ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರಾದಂಥ MGF ಲಯನ್ ರಾಜೇಶ್ ಸಾಲಿಹಿತ್ತಿಲ್ ಅವರೇ, ಎಲ್ಲ ಲಯನ್ಸ್ ಗಣ್ಯರೇ, ಮಾನೀಯರೇ, ಮಹಿಳೆಯರೇ, ಮುದ್ದು ಮಕ್ಕಳೇ ಹಾಗೂ ಪತ್ರಿಕಾ ಪ್ರತಿನಿಧಿಗಳೇ, ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ. 2009ರಲ್ಲಿ ನಾನು ಪ್ರಾಂತೀಯ ಅಧ್ಯಕ್ಷನಾಗಿದ್ದಾಗ ನನ್ನ ಪ್ರಾಂತ್ಯಕ್ಕೆ ಆ ಸಂದರ್ಭದಲ್ಲಿ ಆ ಬಾಂಧವ್ಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದದ್ದು ಯಾರು ಗೊತ್ತಾ? ಇದೇ ರವಿ ಹೆಗ್ಡೆಯವರು. 17 ವರ್ಷಗಳ ಹಿಂದೆ ನಾನು ಪ್ರಾಂತೀಯ ಅಧ್ಯಕ್ಷನಾಗಿದ್ದಾಗ ಆ ಕಾರ್ಯಕ್ರಮವನ್ನು ರವಿ ಹೆಗ್ಡೆಯವರು ಬಂದು 4 ಮಾತನಾಡಿ ನಮ್ಮನ್ನೆಲ್ಲ ಹುರಿದುಂಬಿಸಿದಂಥ ಒಂದು ಸಮಯ. ಒಮ್ಮೆ ನೀವು ಪ್ರಾಂತೀಯ ಅಧ್ಯಕ್ಷನಾದ ಕೂಡಲೇ ನೀವೆಲ್ಲರೂ ಬಂದರೂ ಆಶೀರ್ವಾದ ಮಾಡ್ತೀರಿ, ಹರಿಸ್ತೀರಿ, ನೀವು ಮುಂದೆ ಒಬ್ಬ ನಾಯಕ ಬಾ ಮುಂದೆ ಅಂತ ನೀವು ಕರಿತೀರಲ್ಲ, ಅಲ್ಲಿ ಪ್ರಾರಂಭ ಆಗೋದು ನಮ್ಗೆ ನಾಯಕತ್ವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. 2009 ಆದ ಮೇಲೆ ಇನ್ನು 5 ವರ್ಷದೊಳಗೆ ನಾನು ಜಿಲ್ಲಾ ಗವರ್ನರ್ ಆಗಿದ್ದೇನೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ, ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೂ ಕಾರಣ ಉಂಟು. ನೀವು ಇವತ್ತು ನಮ್ಮ ರಾಜೇಶ್ ಸಾಲಿಹಿತ್ತಲ್ ಅವರ ಕೆಲಸವನ್ನು, ಕಾರ್ಯಕ್ರಮವನ್ನು, ಅವ್ರ ಇಂಟ್ರಡಕ್ಷನನ್ನು ಅಥವಾ ಅವ್ರು ಮಾಡಿದಂಥ ಸಾಧನೆಗಳನ್ನು ನೋಡುವಾಗಲೇ ಗೊತ್ತಾಗ್ತದೆ ರಾಜೇಶ್ ಸಾಲಿಹಿತ್ತಲ್ ಅವರು ಜಾಸ್ತಿ ವರ್ಷ ಇಲ್ಲ, ಒಂದು 5-6 ವರ್ಷದಲ್ಲಿ ಖಂಡಿತವಾಗಲೂ ಗವರ್ನರ್ ಆಗಿ ಈ ಜಿಲ್ಲೆಗೆ ಬರ್ತಾರಂತ ಹೇಳುವಂಥ ಒಂದು ಭರವಸೆ ನಮಗಿದೆ. ಕೊನೆಯದಾಗಿ ಒಂದು ಪದ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ, ಮೈಯನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ತೇಯುತ್ತಲಿದ್ದರು ಗಂಧದು ಪರಿಮಳ ತುಂಬಿ ಬರುವುದು, ತಾನೇ ಉರಿದರು ದೀಪವು ಮನೆಗೆ ಬೆಳಕು ತರುವುದು, ದೀಪ ಬೆಳಕು ತರುವುದು. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು. ಎಲ್ರಿಗಿದು ಬರ್ತದೆ, ಆದರೆ ಇದರ ಅರ್ಥ ನೋಡಿ. ಕಬ್ಬು ತನ್ನನ್ನು ತಾನು ಇದು ಮಾಡಿಕೊಂಡ್ರು, ಹಿಂಡ್ಕೊಂಡ್ರು ಕೂಡ ಭಾಳ ಸಿಹಿಯಾದ ಹಾಲನ್ನು ಕೊಡ್ತದಂತೆ. ಗಂಧ ಅದನ್ನು ನೀವೆಷ್ಟೇ ತೇರಿ ಅದಕ್ಕೆಷ್ಟು ನೋವಾದರೂ ಕೂಡ ಸುಗಂಧಭರಿತವಾದಂಥ ಪರಿಮಳವನ್ನು ಕೊಡ್ತದಂತೆ. ದೀಪ ಆವಾಗಲೇ ಹೇಳಿದ ಹಾಗೆ ತನ್ನನ್ನು ತಾನು ಉರಿಸ್ಕೊಂಡ್ರೂ ಕೂಡ ಈ ಸಮಾಜಕ್ಕೆ ಬೆಳಕನ್ನು ಕೊಡ್ತದಂತ ಹೇಳುವಂಥ ಮಾತು. ಸ್ನೇಹಿತರೆ, ಹೆಚ್ಚಿಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ ನೀವು ಯಾಕೆ ಲಯನಿಸಮಿಗೆ ಸೇರಿದ್ದೀರಿ, ನಿಮ್ಮ ಕರ್ತವ್ಯ ಏನು. ಆ ಪುಣ್ಯಾತ್ಮ ಮೆಲ್ವಿನ್ ಜೋನ್ಸ್ ಅವರು ಇಷ್ಟು ವರ್ಷದ ಹಿಂದೆ 107 ವರ್ಷದ ಹಿಂದೆ ಸ್ಥಾಪನೆ ಮಾಡಿದಂಥ ಈ ಲಯನ್ಸ್ ಕ್ಲಬ್ನಲ್ಲಿ ಇದ್ದುಕೊಂಡು ನಿಮಗೆ ಎಲ್ರಿಗೂ ಒಂದೊಂದು ಕರ್ತವ್ಯ ಇರ್ತದೆ. ನಾವು ಮಾಡುವಂಥ ಕೆಲಸ ಸಮಾಜಕ್ಕೆ ತಿಳಿಯಬೇಕು, ಸಮಾಜಕ್ಕೆ ತಿಳಿಯುವಂಥ ಒಳ್ಳೊಳ್ಳೆ ಕೆಲಸ ನಮ್ಮ ಲಯನಿಸಮಿಂದ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆಯನ್ನು ಕೊಟ್ಟಿದ್ದೀರಿ, ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ, ನಿಮ್ಮೊಟ್ಟಿಗೆ ಬೆರೆಯುವಂಥ ಅವಕಾಶ ಕೊಟ್ಟಿದ್ದೀರಿ. ಆದರೆ ಪೂರ್ಣ ಪ್ರಮಾಣವಾಗಿ ಕೊನೆ ತನಕ ನಿಮ್ಮ ಹತ್ರ ಕೂತ್ಕೊಳ್ಳಲಿಕ್ಕೆ ನನಗೆ ಸಾಧ್ಯ ಇಲ್ಲದಿರೋದ್ರಿಂದ, ನನಗೆ ಮುಂದೆ ಹೋಗಲಿಕ್ಕೆ ಇರೋದ್ರಿಂದ ನನಗೆ ನೀವೆಲ್ಲರೂ ಒಂದು ಬೀಳ್ಕೊಟ್ರೆ ನಾನು ಇನ್ನೊಂದು ಅರ್ಧ ಗಂಟೆ ನಿಮ್ಮೊಟ್ಟಿಗೆ ಇರ್ತೇನೆ ಸರ್. ಅರ್ಧ ಗಂಟೆ ನಿಮ್ಮೊತ್ತಿಗೆ ಇದ್ದು ನನಗೆ ಕಾರ್ಯಕ್ರಮ ಭಾಳ ಖುಷಿ ಇದೆ. ಕೈರಾನ್ ಅವರು ಇರ್ಬೋದು, ಇವತ್ತು ಸಭೆಗೆ ಆ ಕೈರಾನ್ ಅವರು ಮಾಡಿದಂಥ ಇಂಟ್ರಡಕ್ಷನ್ ಎಷ್ಟು ಚಂದ ಸರ್. ಅದು ತುಂಬ ಸಂತೋಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮ ಮನೆ ದೇವರನ್ನ ಹೆಸರನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇರೋದು ಭಾಳ ಸಂತೋಷ. ವೈಶಾಲಿ ಅವ್ರ ಹತ್ರ ಕೇಳಿದೆ, ಮಲ್ಲಿಕಾ ಯಾರು ಮಾರ್ರೆ ಅಂತ. ಮಲ್ಲಿಕಾ ಶೇರವತ್ತಯ್ಯಂತ ಅಂತ. ಇಲ್ಲ, ಮಲ್ಲಿಕಾ ಅಂತ ಹೇಳಿದರೆ ನಮ್ಮ ಕುಲದೇವರು ಅಂತ. ನೋಡಿ, ಕುಲದೇವ್ರನ್ನೂ ನಾವು ಮರಿಬಾರ್ದು. ಎಲ್ಲಿ ತೊಂದರೆ ಆದರೂ ಕೂಡ ಆ ಮಲ್ಲಿಕಾರ್ಜುನ ಪ್ರೇರಣೆ
ನಿಮ್ಮ ರಾಜೇಶ್ ಅವರೇ, ಎಲ್ಲಿ ಹೋದರೆ ಯಾರಿಗಾರು ತೊಂದರೆ ಆದರೆ ನೀವು ಹೋಗ್ತಿರಲ್ಲ, ಅದು ಆ ದೇವರ ಪ್ರೇರಣೆ. ಅದನ್ನು ಮಾತ್ರ ತಪ್ಪಿಸಬೇಡಿ. ಎಷ್ಟೇ ಕಷ್ಟ ಆಗಲಿ, ಕೆಲವು ಕೆಲಸಕ್ಕೆ ದುಡ್ಡು ಬೇಕಂತಿಲ್ಲ, ಹೋಗಿ ಸಾಂತ್ವನ ಹೇಳಿ ಪಕ್ಕದಲ್ಲಿ ನಾನಿದ್ದೇನಂತ ಹೇಳಿ ಧೈರ್ಯ ಕೊಟ್ಟರೆ ಸಾಕು, ತುಂಬ ಶಕ್ತಿ ತುಂಬುವಂಥ ಕೆಲಸ ಆಗಲಿ. ಆ ಪರಮಾತ್ಮ ನಿಮಗೆ ಕೊಡುವ ಕೈ ದಣಿಯದೇ ಇದ್ದಾಗ ಎಲ್ಲ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಚುಕ್ಕೆಯನ್ನು ನೀಡ್ತೇನೆ. ಲಾಂಗ್ ಲಿವ್ ಲೈನಿಸಮ್. ರಾಜೇಶ್ ಅವರೇ, ನಾನು ನಿಮಗೊಂದು 10 ಕೋಡೆ ಕಳಿಸಿಕೊಡ್ತೇನೆ. ಎಲ್ಲ ಸುತ್ತಮುತ್ತಲಲ್ಲಿ ಕಾಯಿ ಮಾರುವವರು, ಹಣ್ಣು ಮಾರುವವರು, ಹಂಪಲು ಮಾರುವವರು, ತರಕಾರಿ ಮಾರುವವರು ಯಾರಿದ್ದಾರೆ ಅವರಿಗೆಲ್ಲ ತಗೊಂಡೋಗಿ ಕೊಡಿ, ಆಯಿತಾ? Region Chairman, Lion Rajesh Salehittal. It is indeed a great pleasure for me to be associated with this region meet of Region 12, headed by Region Chairperson Lion Rajesh Salehittal this evening. And I am so proud that Rajesh was my zone chairperson, and being a zone chairperson, he had done the excellent work for which he was deserving the International President's Medal, and he got it. And today he is Region Chairperson of Region 12. Again, he has been doing outstanding work in this region, and as our PDG Lion Ravi Hegde said, this region is supposed to be the best region in our district and even in our multiple. I congratulate Lion Rajesh for this and wish him all the best on this very auspicious occasion. Friends, our keynote speaker was speaking. All the speakers before me spoke here were wonderful orators. I don't know, I am not that big orator, but then may not be able to give justice as they spoke about Lionism. He mentioned 2 things: his own experience about the service that he rendered to a lady for the eye operation. And second point he mentioned is he joined Lionism and he has been enjoying service and fellowship. These 2 things are very important. Service to the people, Lions have been doing right from beginning. Service became so prominent that it was difficult to manage by the Lions. And this new idea came in Lionism, that is professionalism. Before this 80s or before that, Lionism and their activities were totally handled by Lions. Whatever the activity was there, whatever projects were there, they were handled by Lions.
ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ, ಪತ್ರಕರ್ತರೇ ಹಾಗೂ ಲಯನ್ ಬಂಧುಗಳೇ, ಲಿಯೋ ಕ್ಲಬ್ಬಿನ ಅಧ್ಯಕ್ಷರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗ್ತದೆ. ನಾನು 2013 ಮತ್ತು 2014ಕ್ಕೆ ಲಯನ್ಸ್ ಗವರ್ನರ್ ಆಗಿ, ಈಗ ಮಾಜಿ ಗವರ್ನರ್ ಆಗಿದ್ದೇನೆ. ಆ ಹೊತ್ತಿಗೆ ಅದರ ನಂತರ 14-15 PMJF ನಮ್ಮ ಸುರೇಶ್ ಪ್ರಭು ಅವರು ಗವರ್ನರ್ ಆದರು. ಅವರು ಫಸ್ಟ್ VDG ಆಗಿದ್ದರು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಗವರ್ನರ್ ಇದ್ದಾಗ ಪ್ರೊಫೆಸರ್ ಡಾಕ್ಟರ್ ಇವರು ಪ್ರೆಸಿಡೆಂಟ್ ಆಗಿದ್ದರು. ಇವರು ಪ್ರೊಫೆಸರ್ ಸುರೇಶ್ ಅವರು, ಇವರು ಟ್ರೆಜರರ್ ಆಗಿದ್ದರು. ಮತ್ತೊಬ್ಬರ SJ ಹೆಗ್ಡೆ ಸೆಕ್ರೆಟರಿ ಆಗಿದ್ದರು. ಈ ವಾಲಿಬಾಲ್ ಟೂರ್ನಮೆಂಟನ್ನು ಇಲ್ಲಿ ಹೊನ್ನಾವರದ ಗ್ರೌಂಡ್ನಲ್ಲಿ ಮಾಡಿದರು. ಆವಾಗ ನಾನು ಗವರ್ನರ್ ಆಗಿ ಅಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬಂದಿದ್ದೆ. ಇದೆಲ್ಲ ಒಂದು ನೆನಪು. ಈಗ ನಾನು ಗವರ್ನರ್ ಆಗಿ ಆಲ್ರೆಡಿ 13 ವರ್ಷಗಳು ಕಳೆದವು. ಮತ್ತು ಜಿಲ್ಲೆಯ 2ನೇ ಗವರ್ನರ್ ಆಗಿ ನಾವೊಂದು ಇಲ್ಲಿ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ರವಿ ಹೆಗಡೆ ಹೂವಿನ ಮನೆಯವರು. ಇದು ಸಂಘಟನಾ ಚಾತುರ್ಯ. ಅವರ ಒಂದು ಸಂಘಟನೆಯ ಫಲವಾಗಿ ನಾನು ಇಲ್ಲಿ ಈ ಸ್ಥಾನದಲ್ಲಿ ಗವರ್ನರ್ ಆಗಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಕಾರ್ಡಿಂಗ್ ಟು ಅವರ್ ಕರ್ಮ ವಿ ಪ್ರೊಡ್ಯೂಸ್ ಅವರ್ ಎನ್ವೈರ್ಮೆಂಟ್. ವಿ ಕ್ಯಾನ್ ಚೇಂಜ್ ಅವರ್ ಲಾ ಆಫ್ ಲ್ಯಾಂಡ್, ಬಟ್ ವಿ ಕ್ಯಾನಾಟ್ ಚೇಂಜ್ ಅವರ್ ಲಾ ಆಫ್ ಕರ್ಮ. ಇದು ಯಾಕೆ ಹೇಳ್ತಾರೆ ಅಂತಂದರೆ, ಟ್ರೂ ಬ್ರದರ್ಹುಡ್ ಎಕ್ಸಿಸ್ಟ್, ವಿ ಬ್ರೆಡ್ ಟುಗೆದರ್ ಆ್ಯಂಡ್ ಲಿವ್ ಟುಗೆದರ್. ಅಲ್ಲಿ ಒಂದು ಸಂತೃಪ್ತಿ ಇರ್ತದೆ. ಕೂಡಿ ಬಾಳಿದರೆ ಒಂದು ಸಂತೃಪ್ತಿ ಇರ್ತದೆ. ಅಂದರೆ ಮಾತ್ರ ನೀವು ಒಂದು ಲೈನೇಜ್ನಲ್ಲಿ ಇದ್ದರೆ ಮಾತ್ರ ಉಪಯೋಗ ಬೀಳ್ತದೆ. ಈ ಮಾತನ್ನು ಹೇಳ್ತಾ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನಿಸಿದಂಥ ನಮ್ಮ ರೀಜನ್ ಚೇರ್ಪರ್ಸನ್ ಅಂತ ಸಾಲೇಹ್ ಹಿತ್ತಲ್ ಮತ್ತು ಅವರ ದಂಪತಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಂಡ ರಾಜೇಶ್ ವಿ ಸಾಲೇಹ್ ಹಿತ್ತಲ್ ಅವರು ಈ ಪ್ರಾಂತೀಯ ಸಮ್ಮೇಳನದ ಮೂಲಕ ಲಯನ್ಸ್ ಕ್ಲಬ್ ಸಿರ್ಸಿಯನ್ನ ಅಭಿನಂದಿಸ್ತಾ ಇದ್ದಾರೆ. ಹಾಗೆ ಲಯನ್ ಗಿರೀಶ್ ಕುಚನಾಡ್ ಅವರು It's a pleasure to be part of this wonderful function. I compliment and congratulate Lion Rajesh Saleh Hittal for organizing such a wonderful region meet here at Honavar. Compliments to all the Lions of Honavar. Thank you very much. ಈ ಒಂದು ಸುವಿನಾರನ್ನ ಇದೀಗ ಅನಾವರಣಗೊಳಿಸುವಂತ ಹೊತ್ತು PMJF ಲಯನ್ ಡಾಕ್ಟರ್ ಗಿರೀಶ್ ಕುಚನಾಡ್ ಅವರ ಮೂಲಕ ಇದೀಗ ಅನಾವರಣಗೊಳ್ಳುತ್ತಾ ಇದೆ. ರೀಜನ್ ಮೆಂಟರ್ PDG ಡಾಕ್ಟರ್ ಗಿರೀಶ್ ಕುಚನಾಡ್ ಅವರು ಇದೀಗ ಅನಾವರಣಗೊಳಿಸ್ತಾ ಇದ್ದಾರೆ. ಇದೀಗ PMJF ಲಯನ್ ಗಿರೀಶ್ ಕುಚನಾಡ್ ಅವರು MJFಗಳಿಗೆ ಇದೀಗ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಲಯನ್ ಜನಾರ್ದನ್ ಅವರು ಮತ್ತೆ ಗೋಕರ್ಣ ಕ್ಲಬ್ ಇಂದ 2 ಜನ ಜಡ್ಸಿ ಸಾಹೇಬ್ರು. ಮಾಸೋದ್ಕರ್ ಅವರು ಕಾರವಾರ, ಕುಮಟಾ ಸೆಕ್ರೆಟರಿ ಮೇಲೆ ಇರ್ಬೇಕು, ಒಂದು ಗ್ರೂಪ್ ಫೋಟೋ. ನೆಕ್ಸ್ಟ್ ಗುರುರಾಜ್ ಹೊನ್ನಾವರ್ ಸಿರ್ಸಿ ಕ್ಲಬ್ಬಿನ ಅಧ್ಯಕ್ಷರು MJF. ಈಗ ಅವ್ರ ಹೆಸರು ಚೇಂಜ್ ಆಗಿದೆ, MJF ಗುರುರಾಜ್. 7 ಜನ. ಪ್ರತಿಭಾ ಹೆಗಡೆ ಅವರು ಮೇಡಮ್ ಲಾಸ್ಟ್ ಮೂಮೆಂಟಿಗೆ MJF ಆಗಿದ್ದಾರೆ, ಧನ್ಯವಾದಗಳು. ನೆಕ್ಸ್ಟ್ ಅಶೋಕ್ ಹೆಗಡೆ PMJF ಆಗಿದ್ದಾರೆ, ಎಲ್ಲರೂ ಚಪ್ಪಾಳೆ ತಟ್ಟಬೇಕು. MJF ಆಗಿ ಈಗ PMJF. ಇನ್ನು ನಮ್ಮ ಸಿರ್ಸಿ ಕ್ಲಬ್ಬಿನ ಸೆಕ್ರೆಟರಿ ಅವರು ಮನೋಹರ್ ಮನ್ಮನೆ. ನೆಕ್ಸ್ಟ್ ನಮ್ಮ ಆತ್ಮೀಯರು ಖಜಾಂಚಿ ಸಿರ್ಸಿ ಕ್ಲಬ್ಬಿನ ಅವರು MJF ಆಗಿದ್ದಾರೆ.
ಮುರುಡೇಶ್ವರ ಕ್ಲಬ್ಬಿನ ಹೀರೋ ಪ್ರೆಸಿಡೆಂಟ್ ಆಕ್ಟಿವ್ ಮೆಂಬರ್ MJF ಕಿರಣ್ ಎಲ್ಲೋ ದಯವಿಟ್ಟು ನಿಲ್ಲಬೇಕು, ಒಂದು ಗ್ರೂಪ್ ಫೋಟೋ ಫಾಸ್ಟ್. ವೇದಿಕೆ ಮೇಲಿರುವಂಥ ಎಲ್ಲ ಲಯನ್ಸ್ ಪದಾಧಿಕಾರಿಗಳೇ, ರಾಜೇಶ್ ದಂಪತಿಗಳೇ ಹಾಗೂ ಅಲ್ಲಿ ನೆರೆದಿರೋರಿ, ನನಗೆ ಇವತ್ತು ಈ ಒಂದು ಸಮಾರಂಭಕ್ಕೆ ಭಾಗಲಿಕ್ಕೆ ತುಂಬ ಖುಷಿ ಆಗ್ತಾಯಿದೆ. ರಾಜೇಶ್ ಅವರು ಇವತ್ತು ಕರೆದಾಗ ನನಗೆ ಆ್ಯಕ್ಚುಲಿ ಇದರಲ್ಲಿ 2 ಕಾರಣಗಳಿಗೆ ನಾನು ಬರಲೇಬೇಕಾಯಿತು. ನನಗೆ ಆ್ಯಕ್ಚುಲಿ ಇವತ್ತು ಬೇರೆ ಒಂದು ಕೆಲಸ ಇತ್ತು. ಧಾರವಾಡದಲ್ಲಿ ನಮ್ಮ BS ಅಗ್ರಿ ಬ್ಯಾಚ್ ಅವರದ್ದು ಗೆಟ್ ಟುಗೆದರ್ ಇತ್ತು. ಬಟ್ ಆದರೂ ಈಗ ಬರಲಿಕ್ಕೆ ಬೇಕಾಯಿತು. ಯಾಕಂತಂದರೆ ಮೊದಲನೇದು ರಾಜೇಶ್ ನಮಗೆ ಹೈಸ್ಕೂಲ್ನಿಂದ ಸ್ನೇಹಿತರು, ನಾವು ಕ್ಲಾಸ್ಮೇಟ್ಸ್ ಇಬ್ಬರು. ನಮಗೆ ಖೈರನ್ ಮಾಸ್ಟರ್ ಗುರುಗಳು. PUC ತನಕ ನಾವು ಇಲ್ಲೇ ಓದಿದ್ದು. ರಾಜೇಶ್ ಅವರ ಒಂದು ಕರೆಯನ್ನು ಬೇಡ ಅನ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಎರಡನೇದು ಪ್ರತಿಷ್ಠಿತ ಲಯನ್ಸ್ ಕ್ಲಬ್ಬಿಂದ. ಯಾಕಂದರೆ ಲಯನ್ಸ್ ಕ್ಲಬ್ಬಿನ ಬಗ್ಗೆ ನನಗೆ ತುಂಬ ಯಾವತ್ತೂ ಬಹಳ ಗೌರವ. ಯಾಕಂತಂದರೆ ಲಯನ್ಸ್ ಕ್ಲಬ್ಬು ಯಾವುದೇ ಒಂದು ನಮ್ಮ ಸಮಾಜ ಸೇವೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ತೊಡಗಿಸ್ಕೊಂಡಿರುವ ಲಯನ್ಸ್ ಮೆಂಬರ್ಗಳನ್ನು, ನಾನು ಯಾವತ್ತು ಲಯನ್ಸ್ ಕ್ಲಬ್ಬಿನ ಮೆಂಬರ್ ಆಗಿಲ್ಲ. ಮೋಸ್ಟ್ಲಿ ನಾನೊಬ್ಬನೇ ಇಲ್ಲ, ಆಡ್ ಮ್ಯಾನ್ ಔಟ್ ಅನಿಸುತ್ತೆ. ಬಟ್ ಸ್ಟಿಲ್ ನಾನು ಒಂದು ಕಾಲದಲ್ಲಿ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ರೋಟ್ರಿ ಮೆಂಬರ್ ಆಗಿದ್ದೆ. ಆದರೆ ಎಷ್ಟು ಡೆಡಿಕೇಶನ್ ಸರ್ವಿಸ್ ಮಾಡಬೇಕಾಗ್ತದೆ ಅನ್ನೋದು ಗೊತ್ತಾಯಿತು ನನಗೆ. ಯಾಕಂತಂದರೆ ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ. ಆದರೆ ಇಷ್ಟೆಲ್ಲ ನೀವು ಮಾಡ್ತಾರೆ ಅಂತಂದರೆ ನಿಜವಾಗೂ ಲಯನ್ಸ್ ಕ್ಲಬ್ನವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ, ಹೆಲ್ತ್ ಕ್ಯಾಂಪ್ಸ್ ಆಗಲಿ, ಆಮೇಲೆ ನಾವು ಯಾವುದೇ ಒಂದು ಶಿಕ್ಷಣ ಕ್ಷೇತ್ರದಲ್ಲಾಗಲಿ, ಆರೋಗ್ಯ ಕ್ಷೇತ್ರದಲ್ಲಾಗಲಿ, ಎಲ್ಲ ಕ್ಷೇತ್ರದಲ್ಲೂ ಗಣನೀಯವಾಗಿ ಏನು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರುವಂಥ ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ನನಗೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಹ್ವಾನ ಬಂದಿದ್ದನ್ನು ನಾನು ನಿರಾಕರಿಸಲಿಕ್ಕಾಗದೆ ನನಗೆ ತುಂಬ ಖುಷಿ ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಬೆಳೆಯುವ ಸೇರಿ ಮೊಳಕೆಯಲ್ಲಿ ನೋಡೋ ಅಂದ ಹಾಗೆ ಆವಾಗಲಿಂದಲೂ ರಾಜೇಶ್ ಯಾವತ್ತೂ ಲೀಡರ್ಶಿಪ್ ಕ್ವಾಲಿಟೀಸ್ ಅವ್ರ ಹತ್ರ ಇದ್ದಿದೆ. ಎಲ್ಲವನ್ನು ಒಂದು ಕನ್ವೀನಿಯೆಂಟ್ ವೇನಲ್ಲಿ ಎಲ್ಲವನ್ನು ಫೆಸಿಲಿಟೇಟ್ ಮಾಡುವಂಥದ್ದು ಶ್ರೇಯಸ್ ನಮ್ಮ ರಾಜೇಶ್ ಅವ್ರದ್ದು. ನಾನೇನಿಲ್ಲ, ಅವರ ಒಂದು ಆತ್ಮೀಯ ಸ್ನೇಹಿತನಾಗಿ ನನಗೆ ಅವರಿಗೆ ಹಾರೈಸೋದು. ಈಗ ನೀವೆಲ್ಲ ಹೇಳಿದರೆ ಅವರು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನವನ್ನು ಪಡಿತಾರೆ ಈ ಲಯನ್ಸ್ ಕ್ಲಬ್ಬಿನ ಆರ್ಗನೈಸೇಷನ್ ಅಂತ. ಐ ಆಲ್ಸೋ ವಿಶ್ ಹಿಮ್ ಫ್ರಮ್ ಫ್ರಂಟ್ಲಿ ಫ್ರಮ್ ಮೈ ಹಾರ್ಟ್, ಬಾಟಮ್ ಆಫ್ ದ ಹಾರ್ಟ್, ದಟ್ ಹಿ ವಿಲ್ ಸಕ್ಸೀಡ್ ಆ್ಯಂಡ್ ಅಕ್ವೈರ್ ಸ್ಟಿಲ್ ಮೆನಿ ಮೋರ್ ಪೊಸಿಷನ್ಸ್ ಇನ್ ದಿ ಲಯನ್ಸ್ ಕ್ಲಬ್. ಈಗ ಲಯನ್ಸ್ ಕ್ಲಬ್ ಎಲ್ಲ ಒಂದು ಸೆಕ್ಟ್ರಲ್ಲಿ ಕೂಡ ತುಂಬ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ಬಟ್ ನನಗೆ ಗೊತ್ತಿಲ್ವೋ ಅಥವಾ ನನಗೆ ಅಷ್ಟು ಬರಿದಾನಕ್ಕೆ ಬಂದಿಲ್ವೋ ಗೊತ್ತಿಲ್ಲ. ನಾನು ಈ ಡೊಮೇನಿಂದ, ಯಾವುದು ಅಗ್ರಿಕಲ್ಚರ್ ಡೊಮೇನಿಂದ ಬಂದಿರೋದ್ರಿಂದ ನಮ್ಮ ರೈತಪರ ಅಷ್ಟೊಂದು ನಾನು ಎಲ್ಲೂ ಲಯನ್ಸ್ ಕ್ಲಬ್ಬಿನ ಅದನ್ನು ನನಗೆ ಓದಲಿಕ್ಕೆ ಸಿಗಲಿಲ್ಲ. ಬಹುಶಃ ನೀವು ಮಾಡ್ತಿರ್ಬೋದು, ಗೊತ್ತಿಲ್ಲ. ಸಿನ್ಸ್ ದಿಸ್ ಈಸ್ ಮೇಕ್ ಸಮ್ ಒನ್ ಸ್ಮೈಲ್. ಇವತ್ತು ನಮ್ಮ ರೈತರು ತುಂಬ ಕಷ್ಟವನ್ನು ಎದುರಿಸ್ತಿದ್ದಾರೆ. ಇವತ್ತು ನಮ್ಮ ಫುಡ್ ಪ್ರೊಡಕ್ಷನ್ 50 ಮಿಲಿಯನ್ ಟನ್ನಿಂದ 300ಕ್ಕೆ ದಾಟಿದೆ. ಅಂದರೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಏನಿತ್ತು ಅದೆಲ್ಲ ಇವತ್ತು ಬಡತನ, ಯಾವುದರಲ್ಲಿ ನಮ್ಮ ಆಹಾರ ಉತ್ಪಾದನೆ ಇಲ್ಲ. ಆದರೆ ಬೇರೆ ಸಮಸ್ಯೆಗಳು ರೈತರದ್ದು ತುಂಬಾ ಇದ್ದಾವೆ. ಸೊ ಮೈ ಹಂಬಲ್ ರಿಕ್ವೆಸ್ಟ್ ಇಸ್ ಮೇಕ್ ಅವರ್ ಫಾರ್ಮರ್ಸ್ ಸ್ಮೈಲ್. ಸೊ ದಟ್ಸ್ ಮೈ ರಿಕ್ವೆಸ್ಟ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅನ್ ಅಪರ್ಚುನಿಟಿ. ಗುರುರಾಜ್ ಅವರು ಈ ಬಾರಿ ಲಯನ್ಸ್ನ ರಾಜ ಆಗಿದ್ದಾರೆ ಈ ಪ್ರಾಂತ್ಯದಲ್ಲಿ. ಥ್ಯಾಂಕ್ ಯು. ಎಲ್ಲ ಕ್ಲಬ್ಗಳಲ್ಲಿ ಈಗಾಗಲೇ ಕಂಡಕ್ಟ್ ಮಾಡಿ ಅತ್ಯದ್ಭುತವಾಗಿ ನಮ್ಮ ಮುಂದಿನ ಪೀಳಿಗೆಯ ನಾಯಕತ್ವದ ಗುಣಗಳನ್ನು ನಮ್ಮ ಲಯನ್ಸಿಗೆ ಬೆಳೆಸ್ತಾ ಇದ್ದಿದ್ದಕ್ಕಾಗಿ, ಹಾಗೆ ನಮ್ಮ ರೀಜನ್ ಪ್ರಥಮ ಬಾರಿಗೆ ಎಲ್ಲ ಕ್ಲಬ್ಗಳಲ್ಲಿ ಈ CLLI ಅನ್ನೋದನ್ನು ಈಗ ಫೆಬ್ರವರಿ 28 ಒಳಗಡೆ ಆಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು GLT ಕೋಆರ್ಡಿನೇಟರ್ ಆಗಿ ನಮ್ಮ ರಾಜೇಶ್ ಸಾಲೇಹಿತಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ 3 ಝೋನ್ ಚೇರ್ಪರ್ಸನ್ ಅವರಿಗೆ ಅವರ ಎಲ್ಲ ಝೋನ್ನ ಕ್ಲಬ್ಗಳಲ್ಲಿ CLLI ಕಂಡಕ್ಟ್ ಮಾಡಿದ್ದಕ್ಕಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅವರಿಗಾಗಿ ಒಂದು ಚಿಕ್ಕ ನೆನಪಿನ ಕಾಣಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಅಡ್ಮಿನಿಸ್ಟ್ರೇಟಿವ್ ಆಗಿ ಹೇಳಬೇಕು ಅಂದರೆ ಎಲ್ಲ ಕ್ಲಬ್ಗಳು ಡ್ಯೂಸನ್ನು ಪೇಡ್ ಮಾಡಿ ಗುಡ್ ಸ್ಟ್ಯಾಂಡಿಂಗ್ನಲ್ಲಿದ್ದಾವೆ. ನಾನು ಎಲ್ಲ ಕ್ಲಬ್ಗಳಿಗೆ ವಿಸಿಟೇಷನನ್ನು ಮುಗಿಸಿದ್ದೇನೆ. 2 ಝೋನ್ ಅಡ್ವೈಸರಿ, ಡಿಸ್ಟ್ರಿಕ್ಟ್ ಗವರ್ನರ್ ಝೋನ್ ಅಡ್ವೈಸರಿಗಳನ್ನು ಸಹ ಮುಗಿಸಿದ್ದೀವಿ. ಅಡ್ಮಿನಿಸ್ಟ್ರೇಟಿವ್ ಆಗಿ ನಡೆಯುವಂಥ ಎಲ್ಲ ಆ್ಯಕ್ಟಿವಿಟಿಗಳು ಸರಿಯಾದ ಸಮಯಕ್ಕೆ ನಡೆದಿವೆ. ಮುಂದೂ ನಡೆಯುವಂಥ ಕಾರ್ಯಕ್ರಮಗಳು ಸಹ ಸರಿಯಾಗಿ ನಡೀತವೆ ಅಂತ ಹೇಳ್ತೀನಿ. ಭಾಳ ಸಾಮ್ಯತೆ ಇದೆ. ಯಾಕೆ ಅಂದರೆ 2 ಕ್ಲಬ್ಗಳು ಲಯನ್ಸ್ ಕ್ಲಬ್ ಆಫ್ ಮುಂಡಗೋಡ್ ಆ್ಯಂಡ್ ಲಯನ್ಸ್ ಕ್ಲಬ್ ಆಫ್ ಬನವಾಸಿ 2 ವರ್ಷಕ್ಕಿಂತ ಕೆಳಗಿನ ಕ್ಲಬ್ಗಳು, ಇನ್ನೂ ಹಸುಗೂಸುಗಳು.
ಅದೇ ಲಯನ್ಸ್ ಕ್ಲಬ್ ಆಫ್ ಸಿದ್ದಾಪುರ ಆ್ಯಂಡ್ ಲಯನ್ಸ್ ಕ್ಲಬ್ ಆಫ್ ಸಿರ್ಸಿ ಇದೆಯಲ್ಲ, 50 ವರ್ಷಕ್ಕಿಂತ ಮೇಲ್ಪಟ್ಟವರು, ನಾವು ಏನು ಹೇಳ್ತೀವಲ್ಲ ಸೀನಿಯರ್ ಸಿಟಿಜನ್ ಆದಂಥ ಕ್ಲಬ್ಗಳು. ಆದರೆ ಈ ಸರ್ವಿಸ್ನಲ್ಲಿ ಏಜು ಗಣನೆಗೆ ಬರುವುದಿಲ್ಲ, ಅವರ ಆ್ಯಕ್ಷನ್ಗಳು ಬರ್ತವೆ ಹೇಳೋದಕ್ಕೆ. ಯಾಕೆ ಅಂದರೆ ಎಲ್ಲ ಕ್ಲಬ್ಗಳು ಮಾಡಿದಂಥ ಸರ್ವಿಸ್ ಆ್ಯಕ್ಟಿವಿಟಿಗಳೇ ಹೇಳ್ತವೆ. ನಾನು ಹೇಳಿದಂತೆ ಮುಂಡಗೋಡು ಕ್ಲಬ್ ಸ್ಟಾರ್ಟ್ ಆಗಿ ಇನ್ನೂ 1 ವರ್ಷ ಆಗಿದೆ, ಇನ್ನೂ ಬಾಲ್ಯಾವಸ್ಥೆ ಸ್ಥಿತಿಯಲ್ಲಿದ್ದಾರೆ. ಅವರು ಈಗಾಗಲೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹೆಚ್ಚಿನದಾಗಿ ಸ್ವಚ್ಛತಾ ಅಭಿಯಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೆ. ಲಯನ್ಸ್ ಕ್ಲಬ್ ಆಫ್ ಬನವಾಸಿ ಇದು 2 ವರ್ಷದ ತುಂಬಿದಂಥ ಒಂದು ಕ್ಲಬ್ಬು. ತಮ್ಮ ಬಾಲ್ಯಾವಸ್ಥೆಯನ್ನು ಮುಗಿಸಿ ಸ್ವಲ್ಪ ದೊಡ್ಡವರಾಗ್ತಾ ಇದ್ದಾರೆ. ಅವರು ಸಹ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಹೆಲ್ತ್ ಕ್ಯಾಂಪ್ ಇರ್ಬೋದು, ಪ್ರೀ ಮೆಡಿಕಲ್ ಚೆಕಪ್ ಕ್ಯಾಂಪ್ಗಳಿರ್ಬೋದು, ಡೆಂಟಲ್ ಹೆಲ್ತ್ ಚೆಕಪ್ ಕ್ಯಾಂಪ್ ಇರ್ಬೋದು. ಅವರ ಸಿಗ್ನೇಚರ್ ಆ್ಯಕ್ಟಿವಿಟಿ ಅಂದರೆ, ಅವರ ಒಂದು ವಿಶೇಷ ಅಂದರೆ ಪ್ರತಿ ತಿಂಗಳ ಯಾವುದಾದ್ರೂ ಸುತ್ತಮುತ್ತಲಿನ ದೇವಸ್ಥಾನಕ್ಕೆ ಹೋಗಿ ಪ್ರತಿ ತಿಂಗಳ 1 ದಿವಸ ಫ್ರೀಯಾಗಿ ಅನ್ನದಾಸೋಹವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಇವರ ಸಿಗ್ನೇಚರ್ ಆ್ಯಕ್ಟಿವಿಟಿ. ಇನ್ನು ಲಯನ್ಸ್ ಕ್ಲಬ್ ಆಫ್ ಸಿದ್ದಾಪುರ ಇಡೀ ಝೋನಲ್ಲೇ ಅತ್ಯಂತ ಹಿರಿಯ ಕ್ಲಬ್ಬು. ಡಿಸ್ಟಿಕ್ ಗವರ್ನರನ್ನು ಕೊಟ್ಟಂಥ, ನಮ್ಮ ಜಿಲ್ಲೆಗೆ ಪ್ರಥಮ ಡಿಸ್ಟಿಕ್ ಗವರ್ನರ್ ಅಂತ ಕೊಟ್ಟಂಥ ಕ್ಲಬ್ಬು. ಅತ್ಯಂತ ಎಕ್ಸ್ಪೀರಿಯನ್ಸ್ ಹಾಗೂ ಡೆಡಿಕೇಶನ್ ಇರುವಂಥ ಕ್ಲಬ್ಬು. ಇವರು ಸಹ ಫ್ರೀ ಡಯಾಬಿಟಿಕ್ ಚೆಕಪ್ ಕ್ಯಾಂಪ್, ಹೆಲ್ತ್ ಕ್ಯಾಂಪ್, ಟೀನೇಜ್ ಮಕ್ಕಳಿಗೆ ಅವರ ಸಮಸ್ಯೆಗಳ ಬಗ್ಗೆ ಅರಿವಿಗೆ ಇರುವಂಥ ಕಾರ್ಯಕ್ರಮಗಳು, ಗ್ಲೋಬಲ್ ಹಂಗರ್ ರಿಲೀಫ್ ಕಾರ್ಯಕ್ರಮಗಳು, ಡಿಸ್ಟಿಕ್ಕಿನ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕ್ಲಬ್ಬು ಲಯನ್ಸ್ ಕ್ಲಬ್ ಆಫ್ ಸಿರ್ಸಿ, ಇದು ನನ್ನ ಹೋಮ್ ಕ್ಲಬ್ಬು ಹೌದು. ಇದು ಮತ್ತೊಂದು ವಿಶೇಷ ಅಂದರೆ ಟೋಟಲ್ ಮೆಂಬರ್ ಇರುವಂಥದ್ದು ಈ ಕ್ಲಬ್ನಲ್ಲಿ 123 ಅಂದರೆ ಇಡೀ ಡಿಸ್ಟಿಕ್ 317Bದಲ್ಲಿ ಹೈಯೆಸ್ಟ್ ಮೆಂಬರ್ ಇರುವಂಥ ಕ್ಲಬ್ಬು. 123 ಮೆಂಬರ್ಸ್ ಇದೆ. ಯಾವಾಗಲೂ ಸರ್ವಿಸ್ ಆ್ಯಕ್ಟಿವಿಟಿಯಲ್ಲಿ ಮುಂದೆ ಇರುವಂಥದ್ದು. ತಾವು ಈಗಾಗಲೇ ನೋಡಿದ್ದೀರಿ, ಅತ್ಯುತ್ತಮ ಕ್ಲಬ್ಬು ಅತ್ಯುತ್ತಮ ಪ್ರೆಸಿಡೆಂಟ್ ಅವಾರ್ಡನ್ನು ತಗೊಂಡಿದೆ. ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟಿಗಾಗಿ ಒಂದು ಫಂಡ್ ರೇಸಿಂಗನ್ನು ಮಾಡಿದ್ವಿ ಈ ಸಲ, ಗಾನಸುದೆ ಅಂತ. ಅದರಲ್ಲಿ ಸಾಧಾರಣ 25 ಲಕ್ಷ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಒಂದು ಲೇಡೀಸ್ ಹಾಸ್ಟೆಲನ್ನು ಸಹ ಕಟ್ಟುವಂಥ ಕನಸನ್ನು ಮುಂದಿನ ದಿನಗಳಲ್ಲಿ ಹೊಂದಿದ್ದೇವೆ. ನಮ್ಮ ಸಿರ್ಸಿ ಲಯನ್ಸ್ ಕ್ಲಬ್ಬಿನ ಪರ್ಮನೆಂಟ್ ಪ್ರಾಜೆಕ್ಟ್ ಅಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇಡೀ ನಮ್ಮ ಲಯನ್ಸಿಗೆ ಹೆಮ್ಮೆಯಾದಂಥ ಸಿರ್ಸಿ ಲಯನ್ಸ್ ಸ್ಕೂಲ್. ಇಲ್ಲಿ ಪ್ರೀ ನರ್ಸರಿಯಿಂದ PUCವರೆಗೆ 1,000 ಮಕ್ಕಳು ಓದ್ತಾ ಇದ್ದಾರೆ. ಅತ್ಯುತ್ತಮ ಗುಣಮಟ್ಟದ ಭಾರತೀಯ ಪದ್ಧತಿಯ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಇನ್ನೂ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಅಂದರೆ ಸಿರ್ಸಿ ಲಯನ್ಸ್ ಕ್ಲಬ್ಬಿಂದು ಇಡೀ ಉತ್ತರ ಕನ್ನಡ ಜಿಲ್ಲೆಯ ಮೊದಲನೇದಾದ ಲಯನ್ಸ್ ನಯನ ಐ ಬ್ಯಾಂಕ್, ಇದರ ಮುಖಾಂತರವೂ ಸಹ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ ಕನ್ಕ್ಲೂಷನ್, ನಾನು ಒಂದೇ ವಾಕ್ಯದಲ್ಲಿ ಎಲ್ಲ ಕ್ಲಬ್ಗಳ ಬಗ್ಗೆ ಹೇಳೋದಾದರೆ, ಲಯನ್ಸ್ ಕ್ಲಬ್ ಆಫ್ ಮುಂಡಗೋಡ್ ಫಾರ್ ಇಟ್ಸ್ ಪ್ರಾಮಿಸಿಂಗ್ ಬಿಗಿನಿಂಗ್, ಲಯನ್ಸ್ ಕ್ಲಬ್ ಆಫ್ ಬನವಾಸಿ ಫಾರ್ ಇಟ್ಸ್ ಫೋಕಸ್ಡ್ ರೂರಲ್ ಔಟ್ರೀಚ್, ಲಯನ್ಸ್ ಕ್ಲಬ್ ಆಫ್ ಸಿದ್ದಾಪುರ್ ಫಾರ್ ಇಟ್ಸ್ ಕನ್ಸಿಸ್ಟೆಂಟ್ ಸರ್ವಿಸ್ permanent blind school project, and Lions Club of Sirsi for its leadership, wide range of service activities and outstanding permanent projects. ಹಾಗೆ 2 ಲಿಯೋ ಕ್ಲಬ್ಗಳು ಸಹ ಬೇರೆ ಬೇರೆ ಕಾಂಪಿಟೇಷನ್ಗಳು ಹಾಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಫಾರ್ ದೇರ್ ಎನರ್ಜೆಟಿಕ್ ಆ್ಯಂಡ್ ಮೀನಿಂಗ್ಫುಲ್ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾವೆ. ಟುಗೆದರ್ ಅವರ್ ಝೋನ್ ಕಂಟಿನ್ಯೂಸ್ ಟು ಸರ್ವ್ ಸೊಸೈಟಿ ವಿತ್ ಯುನಿಟಿ, ಡೆಡಿಕೇಶನ್ ಆ್ಯಂಡ್ ಪ್ರೈಡ್. ಥ್ಯಾಂಕ್ ಯು. ಲಾಂಗ್ ಲಿವ್ ಲೈನಿಸಮ್. ಅಧ್ಯಕ್ಷರಾದಂಥ ರಾಜೇಶ್ ಸಾಲೇತಲ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಂಥ ಎಲ್ಲ ಗಣ್ಯರೇ, ಹಾಗೆ ವೇದಿಕೆ ಮುಂದೆ ಉಪಸ್ಥಿತರಂಥ ಎಲ್ಲ ನಮ್ಮ ಲಯನ್ಸ್ ಬಂಧು ಭಗಿನಿಯರೇ, ನಮ್ಮ 4 ಕ್ಲಬ್ ಅಂದರೆ ನಮ್ಮ ಲಯನ್ಸ್ ಕ್ಲಬ್ ಗೋಕರ್ಣ, ಲಯನ್ಸ್ ಕ್ಲಬ್ ಅಂಕೋಲಾ ಸಿಟಿ, ಲಯನ್ಸ್ ಕ್ಲಬ್ ಕಾರವಾರ ಆ್ಯಂಡ್ ಲಯನ್ಸ್ ಕ್ಲಬ್ ಸದಾಶಿವಗಢ. ಈ 4 ಕ್ಲಬ್ನ ಸದಸ್ಯರ ಸಂಖ್ಯೆ ಜುಲೈ 1, 2025 103 ಇತ್ತು. ಇವಾಗ ಅಪ್ ಟು ಜನವರಿವರೆಗೆ ನಮ್ಮ 6-7 ಮೆಂಬರ್ಸನ್ನು ನಮ್ಮ ಲಯನ್ಸ್ ಕ್ಲಬ್ ಅಂಕೋಲಾ ಸಿಟಿ 6 ಮೆಂಬರ್ಸ್ ಆ್ಯಂಡ್ ಸದಾಶಿವಗಢ ಕ್ಲಬ್ 1 ಮೆಂಬರ್ ಆ್ಯಡ್ ಮಾಡಿ ಈಗ 110 ಮೆಂಬರ್ ಆಗಿದೆ. ಇದರಿಂದ ನಮ್ಮ ಈ ಸಲ ನಮ್ಮ ಮೆಂಬರ್ಶಿಪ್ ಗ್ರೋತನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ವರ್ಷ ರೀಸನ್ ಚೇರ್ಪರ್ಸನ್ ಆದ ನಮ್ಮ ರಾಜೇಶ್ ಸಾಲೇತಲ್ಲು ಒಂದು ಬಹಳ ಉತ್ಸುಕರಾಗಿ ನನಗೆ ಸಹಕಾರ ನೀಡಿ ಒಂದು ಯಶಸ್ವಿಯಾಗಿ ನಮ್ಮ ಕೆಲವು ಕಾರ್ಯಕ್ರಮಗಳನ್ನು ಆಲ್ರೆಡಿ ಮಾಡಲಿಕ್ಕೆ ಅನುವು ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. I am proud and privileged to present before this August gathering the zone report of Zone 3. Our zone consists of 4 clubs:
Lions Club of Kumta, Ankola, Karavali, Murdeshwara and Honavar. I am really fortunate to have 4 wonderful clubs, of which Lions Club of Kumta and Honavar are celebrating their golden jubilee. Lions Club of Ankola Karavali celebrated its silver jubilee last year, and Murdeshwara is stepping towards silver jubilee with almost 2 decades of social service. All 4 clubs are in good standing. Membership. A total of 182 members as of now. Lions Club of Kumta with 61, Honavar with 61, Ankola with 29 and Murdeshwara with 31. Progress related to empowering youth and women, blood donation, distribution of educational kits to schools, mega health checkup camp and many other activities are carried out based on the need of community in their area. I thank all my fellow Lions in my zone for their enthusiasm, passion and commitment to help the community. I am extremely happy that Lions Club of Honavar has already celebrated their golden jubilee on 18th January 2026. They have empowered more than 10 government and private schools by donating LED TVs fitted with all amenities to make learning more effective and fun-filled. My congratulations and compliments to all Lions of Honavar. Similarly, Lions Club Kumta, my home club, celebrates its golden jubilee on 29th of March 2026. I congratulate them on their golden jubilee and look forward to an amazing celebration. First registered club, Ankola City. First registered club, Ankola City. ಇದೀಗ ವೇದಿಕೆಯಲ್ಲಿ ಈ ಎಲ್ಲ ಡಿಸಿಗಳನ್ನು ಇದೀಗ ಅಭಿನಂದಿಸಲಾಗ್ತಾ ಇದೆ. ಲಯನ್ ರಾಜೇಶ್ ವಿ ಸಾಲೆಹಿತ್ತಲ್ ಪ್ರಾಂತೀಯ ಅಧ್ಯಕ್ಷರ ಮೂಲಕ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರು ಜೊತೆಯಾಗ್ತಾ ಇದೀಗ 5 ಪಂಚ ಜಿಲ್ಲಾಧ್ಯಕ್ಷರುಗಳನ್ನು ಈ ವೇದಿಕೆಯಲ್ಲಿ ಅಭಿನಂದಿಸಲಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. MJ ಲೈನ್ ರಾಜೇಶ್ ಸಾಲೇತ್ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥ ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಹುದ್ದೆಗಳನ್ನು ಅಲಂಕರಿಸಿ ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದ್ದನ್ನು ನಾನು ಗಮನಿಸಿದ್ದೇನೆ. ಇವರಲ್ಲಿ ಕ್ರಿಯಾಶೀಲತೆ ಗಮನಿಸಿದ ನಾನು ಇವರನ್ನು ಯಾಕೆ ನಮ್ಮ ಲಯನ್ಸ್ ಕ್ಲಬ್ಬಿಗೆ ಸದಸ್ಯರಾಗಿ ಸೇರಿಸಬೇಕು ಎನ್ನುವ ಪ್ರಶ್ನೆ ನನ್ನ ತಲೆ ಮೂಡಿತು. ಅಲ್ಲದೆ ಇವರ ತಂದೆ ದಿವಂಗತ್
ವಿನಾಯಕ್ ಸಾಲಿಹಿತ್ತಲ್ ಅವರು ಕೂಡ ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರಾಗಿ ನಮ್ಮೊಳಗೆ ಕೆಲಸ ಮಾಡಿದ್ದಾರೆ. ಅವರು ಸಹಜ ಕಾರಣದಿಂದ ಲಯನ್ಸ್ ಕ್ಲಬ್ಬಿನ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗದ ಕಾರಣದಿಂದ ನಮ್ಮ ಸದಸ್ಯತ್ವವನ್ನು ಮೊಟಕುಗೊಳಿಸಿ ಇವರ ತಂದೆಯವರ ಲಯನ್ಸ್ ಕ್ಲಬ್ಬಿನ ಸದಸ್ಯತ್ವವನ್ನು ಬಿಟ್ಟ ನಂತರ ನಾನು ರಾಜೇಶ್ ಸಾಲಿಹಿತ್ತಲ್ ಅವರನ್ನು ಸಂಪರ್ಕಿಸಿ ನಮ್ಮ ಕ್ಲಬ್ಬಿಗೆ ಇವರನ್ನು ಸೇರ್ಪಡೆ ಮಾಡಿದ್ದೆ. ನನ್ನ ಪ್ರಾಯೋಜಿತವರದಲ್ಲಿ ಲಯನ್ಸ್ ರಾಜೇಶ್ ಸಾಲಿಹಿತ್ತಲ್ ಅವರು ಅಂತಾರಾಷ್ಟ್ರೀಯ ಸಂಸ್ಥೆಯಾದ ನಮ್ಮ ಕ್ಲಬ್ಬಿಗೆ ಸೇರಿದರು ನಮ್ಮ ಹೆಮ್ಮೆ ಇರುತ್ತದೆ. ಏಕೆಂದರೆ ನಮ್ಮ ಕ್ಲಬ್ಬಿನ ಯಾವುದೇ ಕಾರ್ಯಗಳು ಇರಲಿ ಅವರಲ್ಲಿ ಲಯನ್ಸ್ ರಾಜೇಶ್ ಸಾಲಿಹಿತ್ತಲ್ ಇವರು ಮಂಚೂಣಿಯಲ್ಲಿ ಇರುತ್ತಾರೆ. ನಮ್ಮ ಕ್ಲಬ್ಬಿನ ಯಶಸ್ವಿಗೆ ತನ್ನ ಶಕ್ತಿ ಮೀರಿ ದುಡಿಯುತ್ತಾ ಬಂದಿದ್ದಾರೆ. ಅಲ್ಲದೆ ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, DC-ಯಾಗಿ, ಜಡ್ಸಿಯಾಗಿ ಅತ್ಯಂತ ಯಶಸ್ವಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. MJF Lion Rajesh V. Salehittal, Region Chairperson of Region 12, has rendered exemplary service and unwavering dedication to the clubs of Region 12 during the Lionistic year 2026. As Region Chairperson, has significantly contributed to the growth and success of the club presented this day, 8th of February 2026, signed by the Secretary, Lion Manohar Malmane, and the President, MJF Lion Gururaj Honnavar. Thank you. ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಒನ್ ಮ್ಯಾನ್ ಆರ್ಮಿಗೆ 3 ಮ್ಯಾನ್ ಆರ್ಮಿ ಅಭಿನಂದಿಸ್ತಾ ಇದ್ದಾರೆ. ನನಗೆ ಒಂದು ಸಮಾಜ ಸೇವೆ ಅಂದರೆ ನನಗೆ ಸ್ವಲ್ಪ ಹುಚ್ಚು. ಸಮಾಜ ಸೇವೆ ಮಾಡೋದು ಹುಚ್ಚು. ನಾನು ದಿನಕ್ಕೆ ಹೇಳ್ಕೊಡೋದಿಲ್ಲ, ದಿನಕ್ಕೆ ಒಂದು 5-6 ತಾಸಾದರೂ ನಾನು ಸಮಾಜ ಸೇವೆಯಲ್ಲಿ ಇರ್ತೇನೆ. ಅದು ಕೆಲವರಿಗೂ ಮಾತು ಗೊತ್ತಿದೆ. ನನ್ನ ಬಿಸ್ನೆಸ್ಗಿಂತ ನನಗೆ ಸಮಾಜ ಸೇವೆ ಯಾರಾದರೂ ಒಂದು ಹೆಲ್ಪ್ ಕೇಳಿದೆ ಅಂದರೆ ಅವಾಗ ನಾನು ಖಂಡಿತ ನಾನು ಹೋಗ್ತಾ ಇದ್ದೇನೆ, ಮಾಡ್ತಾ ಇದ್ದೇನೆ. ಇದು ಇಷ್ಟೇ, ಅದರಿಂದಷ್ಟು ಸಿಗುವಂಥ ಆನಂದ ಇನ್ನು ಯಾವುದರಲ್ಲೂ ಇಲ್ಲ. ಯಾಕೆಂದರೆ ನಾನು ಆಧ್ಯಾತ್ಮಿಕದಲ್ಲಿದ್ದೇನೆ, ಅಲ್ಲೂ ಸಹ ಹೇಳೋದಿಷ್ಟೇ, ಸೇವೆ ಮಾಡಬೇಕು. ಆ ಸೇವೆಯಿಂದ ನಮ್ಮ ಕರ್ಮವನ್ನು ವಿಮೋಚನೆ ಆಗಿ ನಾವು ಸತ್ಕರ್ಮದಲ್ಲಿ ಹೋಗ್ತೇವೆ ಅಂತ ಹೇಳ್ಕೊಂಡು, ಹಾಗಾಗಿ ಅದನ್ನು ನಾನು ಇಷ್ಟೊಂದು ಆನಂದ ಸ್ಥಿತಿ ಇದೆ ಅಂತಂದರೆ ಆ ಒಂದು ಸೇವೆ ಭಾಗ್ಯ, ಈ ಸೇವೆ ಭಾಗ್ಯವನ್ನು ನಮ್ಮ ಲಯನ್ಸ್ ಕ್ಲಬ್ನು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಈ ಒಂದು ಮನುಷ್ಯನ ಜೀವನದಲ್ಲಿ ಏನೂ ಇಲ್ಲ. ನಮ್ಗೆ ಗುರುಗಳು ಯಾವಾಗಲೂ ಒಂದು ಇದರಲ್ಲಿ ಹೇಳಿದರು, ಸಾಯುವಾಗ ಕೊಟ್ಟು ಹೋಗ್ಬೇಕಂತೆ ಅಥವಾ ಬಿಟ್ಟು ಹೋಗಬೇಕು. ಯಾರಿಗಾದರೂ ಕೊಟ್ಟು ಹೋಗಬೇಕು, ತೊಗೊಂಡು ಹೋಗ್ಬೇಕಾದ್ರೆ ಏನೂ ತೊಗೊಂಡು ಹೋಗೋದಿಲ್ಲಲ್ಲ ಮನುಷ್ಯ, ಒಂದೇ ಕೊಟ್ಟು ಹೋಗಬೇಕು ಇಲ್ಲ ಬಿಟ್ಟು ಹೋಗಬೇಕು. ಅದು ನನಗೆ ಯಾವಾಗಲೂ ನೆನಪಾಗ್ತದೆ. ಹಾಗಾಗಿ ನಾವು ಕೊಟ್ಟು ಹೋಗೋದೇಯ ಅಂತ ಹೇಳ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಟ್ಟು ಹೋಗೋದಲ್ಲ, ಕೊಟ್ಟು ಹೋಗೋದೇಯ, 4 ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತಿದ್ದಂಗೆ ಈಗ
ಆಫಿಷಿಯಲಿ ಅನೌನ್ಸ್ಮೆಂಟ್ ಆಗಿದೆ ಡಿಸ್ಟ್ರಿಕ್ಟಿಂದ. ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ಗೆ ಇಲೆಕ್ಷನಿಗೆ ನಾನು PMJF ಲೈನ್ ಅರುಣ್ ನಾಯಕ್, ಲಯನ್ಸ್ ಕ್ಲಬ್ ಹುಬ್ಳಿ ಸಿಟಿಯಿಂದ ನಮ್ಮ ಕ್ಲಬ್ ಅವ್ರು ನನಗೆ ಪ್ರಪೋಸ್ ಮಾಡಿದ್ದಾರೆ. ಸೊ ಈ ವಿಷಯದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಹುಬ್ಳಿ ಸಿಟಿ ಕಳೆದ 34 ವರ್ಷದ ಇತಿಹಾಸ ಇದೆ. ಇದರಲ್ಲಿ ನಾನು 24 ವರ್ಷದಿಂದ ನಾನು ಸೇವೆ ಸಲ್ಲಿಸುತ್ತಾ ಬಂದಿರ್ತೇನೆ. ನಾನು ಹಲವು ಹುದ್ದೆಗಳನ್ನು ನಾವು ಲಯನ್ಸಲ್ಲಿ ನಾನು ಮಾಡಿದ್ದೇನೆ. ಸೊ ಟಾಪ್ ಲೆವೆಲ್ ಎಲ್ಲೆಲ್ಲ ಆಗಿದೆ. ಆಮೇಲೆ ನಮ್ಮ ಇಸಮಿ ಫಾರಮ್ ಕೂಡ ನಾನು ತುಂಬ ಇದರಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ಈ ಕಾರಣದಿಂದ ಈ ಸಮಯದಲ್ಲಿ ತಮಗೆಲ್ಲರೂ ನಮಗೆ ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ಗೆ ನನಗೆ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು ಮತ್ತು ತಮ್ಮ ಅತ್ಯಮೂಲ್ಯವಾದ ಮತವನ್ನು ನನಗೆ ಕೊಟ್ಟು ಪ್ರಥಮ ಆದ್ಯತೆಯಲ್ಲಿ ನನಗೆ ಆರಿಸಿ ತರಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಿದ್ದೇನೆ. ಸೊ ಈಗ ನಿರಂತರವಾಗಿ ನಾವು ಏನು ಸೇವೆಯನ್ನು ಮಾಡ್ತಾ ಇದ್ದೀವಿ, ಇದೇ ಸೇವೆಯನ್ನು ನಾವು ಕಂಟಿನ್ಯೂ ಮಾಡ್ತಾ ನಮ್ಮ ಲ್ಯಾನಿಸಮಿಗೆ ಒಂದು ಗ್ರೇಟರ್ ಹೈಟಿಗೆ ತೊಗೊಂಡು ನಮಗೆಲ್ಲರೂ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ನಾವು ಭಾಗಿಯಲ್ಲಿ ಇದ್ದೀವಿ ಅಂತ ಹೇಳುತ್ತಾ ಲಾಂಗ್ ಲಿವ್ ಲ್ಯಾನಿಸಮ್. ನಮಸ್ಕಾರ. ಥ್ಯಾಂಕ್ ಯು. Presiding Officer Lion Rajesh Salital, dignitaries at the head table, dignitaries in the audience, and my fellow Lions. It's on behalf of my home club, that is Lions Club of Ponda, and also the district, I bring warm felicitation to Lion Rajesh. I would like to congratulate him for the wonderful activities. His throughout support for the district, it might be LCF or any other activities. He has supported the district in a good way, and the theme says make someone smile. ನಾನು ಗವಿಸಿದ್ದಪ್ಪ ಮುದ್ಗಲ್, ಕೊಪ್ಪಳ ಲಯನ್ಸ್ ಕ್ಲಬ್ಲಿಂದ ಬಂದಿರುತ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಮ್ಮೆಯ ಕ್ಲಬ್ಬನ್ನು ಆಗಿದೆ ಎಂದು ನನಗೆ ಹೇಳಲು ಹೆಮ್ಮೆ ಅನಿಸುತ್ತದೆ ಬಂಧುಗಳೇ. ಮತ್ತು ಮುಂಬರುವ ದಿನಗಳಲ್ಲಿ ತಾವು ನನಗೆ ಅವಕಾಶ ನೀಡಿದ್ದಲ್ಲಿ ನಾನು ಜಿಲ್ಲೆಯಲ್ಲೂ ಸಹ ಜಿಲ್ಲೆಯಲ್ಲಿಯೂ ಸಹ ನಾವು ಸೇವಾ ಕಾರ್ಯಗಳನ್ನು ಮುಂದುವರಿಸಿ ನಮ್ಮ ಮಾರ್ಗದರ್ಶಕರಾದ PDGಗಳ ಮುಖಾಂತರ ತಮ್ಮೆಲ್ಲರ ಏನು ವಿಶ್ವಾಸದಿಂದ ಮತ್ತು ಸಹಕಾರದಿಂದ ಜಿಲ್ಲೆಯಲ್ಲಿಯೂ ಸಹ ಇವತ್ತು ಏನು ಸೇವಾ ಕಾರ್ಯಗಳು ಇರ್ಬೋದು, ಲೀಡರ್ಶಿಪ್ ಪ್ರೋಗ್ರಾಮ್ ಇರ್ಬೋದು ಮತ್ತು ಗ್ಲೋಬಲ್ ಕಾಜಸ್ ಇರ್ಬೋದು, ಅದನ್ನು ಸಹ ನಾನು ನಿರಂತರವನ್ನು ಸೇವೆಯನ್ನು ಜಿಲ್ಲೆಯಿಂದ ಮಾಡುತ್ತೇನೆ ಅಂತಂದು ಹೇಳಿ ನನಗೆ ಮತ್ತೊಮ್ಮೆ ಸೆಕೆಂಡ್ VD ಸ್ಥಾನಕ್ಕೆ ನಾನು ಸ್ಪರ್ಧಿಸಲಿದ್ದು ನನಗೆ ಅವಕಾಶ ನೀಡಬೇಕಾಗಿ ತಮ್ಮೆಲ್ಲರಿಗೂ ಕೋರುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಲೆನಿಸಮ್.